ಸಂಕ್ರಾಂತಿಗೆ ನಾನು ಇಂಟರ್ವ್ಯೂ ಮಾಡಬೇಕು ಅನ್ಕೋತಿರೋರು ಇದುವರೆಗೂ ಮಾಡೋಕ್ಕಾಗದೇ ಇರುವಂಥ ವ್ಯಕ್ತಿತ್ವ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಯಾಕೆಂದರೆ ಇದು ಹರಿಕಥೆ ನ್ಯೂಸು. ತುಂಬ ವರ್ಷ ಆದಮೇಲೆ ಒಂದೇ ಫ್ರೇಮಲ್ಲಿ ಅಮ್ಮ ಮಗಳಿಬ್ಬರನ್ನೂ ಕೂಡ ನೋಡೋಕೆ ಸಾಧ್ಯ ಆಗತ್ತೆ. ನಿಮ್ಮ ತಂಗಿನ ನಿಮ್ಮ ಮಗಳ? ನನ್ನ ಜೀವ, ನನ್ನ ಪ್ರಾಣ. ಒಂದೊಂದು ವರ್ಷ ಮುಂದಕ್ಕೆ ಹೋದಾಗಿಲ್ಲ, ಕಳೆದು ಹೋದದ್ದು ನೆನ್ನೆಗೆ, ನಾಳೆಗೆ. ಪ್ರಥಮ ನಿಮ್ಗೊಂದು ದೊಡ್ಡ ಶಕ್ತಿ ಅಲ್ಲ ಅಮ್ಮ ಯಾವಾಗ್ಲೂ. She is my universe, she is my university. ಹಬ್ಬ ಅಂದ್ರೆ ಹೆಣ್ಮಕ್ಳೇ. ಹಬ್ಬ ಅಂದ್ರೆ ಹೆಣ್ಮಕ್ಳೇ ಅಂತ ಹೇಳ್ಬಿಡೋದು. ಒಂದೊಳ್ಳೆ 2 ಆನೆ ಇರೋ ಕುರ್ತಾ ಹಾಕೊಂಡು ಬಂದು ಒಂಚೂರು ಫೋಕಸ್ ಮಾಡಿ ನೋಡೋಣ ಆ ಕುರ್ತಾಕ್ಕೆ. ಸಂಕ್ರಾಂತಿ ವರ್ಷದ ಪ್ರಾರಂಭದ ಸುಗ್ಗಿ ಹಬ್ಬ ಅಲ್ಲ? ಇಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಬಹಳ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಕಡಲೆ ಬೀಜ ಹುರಿದಿದ್ದು ಸರಿ ಉಂಟಾ ಇಲ್ವಾ ನೋಡ್ತೇನೆ ಅಂತ ಹೇಳೋದು, ಒಂಚೂರು ಕಡಲೆ ಬೀಜ ತಗೊಂಡು ತಿಂದು ಬಿಡೋದು ಅಮ್ಮನ ಕೈಲಿ. ಹಬ್ಬ ಆಗೋದಕ್ಕೆ ಮುಂಚೆ ತಿನ್ಬಾರ್ದು, ಗೊತ್ತಿಲ್ವಾ ನಿಮ್ಗೆ? 8 ಸಲ ಹೇಳೋದು ನಾನು. ಬೇರೆಯವ್ರು ಬೇಡ, ನೀವಿಬ್ರು ಎಂಟರ್ಟೈನ್ಮೆಂಟ್ ಇದ್ದೀರಾ. ಅಯ್ಯೋ, ಇವತ್ತವರೆಗೂ ಹಾಗೆ ನಮ್ಮ ಮಾತು ಮುಗಿಯೋದೇ ಇಲ್ಲ ನಮ್ದು. ಯಾಕಿಲ್ಲ ಸೋಷಿಯಲ್ ಮೀಡಿಯಾ? ನೀವು ಸಮಾಜನೇ ನಾನು, ನನ್ನದೇ ಸಮಾಜ ಅಂತ ಹೇಳ್ಕೊಂಡು ತಿರುಗುವವರಿಗೆ ಜಾಲತಾಣದ ಅವಶ್ಯಕತೆ ಬಹುಶಃ ಇರಲ್ಲ. ಎಂತ ಕಿಟ್ಟಿದ್ದವ್ರಿಗೆ ಪ್ರಥಮ ಅಂತ ಹೆಸರು? ನಂಬರ್ 1 ಅಂತ ಇಟ್ಬಿಡೋಣ ಅಂತ ನನ್ ಗಂಡ ಹೇಳಿದ್ರು. ಪ್ರಥಮ ಮೇಡಮ್ಗೋ 12 ವರ್ಷದ ಮಗಳಿದ್ದಾಳೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಹೌ ಡು ಯು ಹ್ಯಾವ್ ಸಚ್ ಅ ಕ್ಲಿಯರ್ ಸ್ಕಿನ್? ಆಯುರ್ವೇದದಲ್ಲಿ ತುಂಬಾ ನಂಬ್ತಾರೆ. ಅವರು ಒಂದು ದಿನ ಪಾರ್ಲರಿಗೆ ಹೋದವರಲ್ಲ, ಒಂದಿನ ಬ್ಯೂಟಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡವ್ರಲ್ಲ. ನಾ ಹೇಳ್ದೆ, ನೀನ್ ಹೇಳು ಹೇಗ್ ಮಾಡಿದ್ದಾರೆ ಅಂತ. ಮಲ್ಕೊಂಡು ಅವಳು ಅಷ್ಟು ಎಂಜಲೆಲ್ಲ ಬಂದು ನನ್ನ ಮುಖ 5 years ನಾನು ವಾಯ್ಸ್ ಕೊಟ್ಟಿದ್ದೀನಿ. ಕರೀನಾ ಕಪೂರ್ ಇರ್ಬೋದು ಅಥವಾ ಕಟ್ರೀನಾ ಕೈಫ್. ರಂಗ ತರಬೇತಿ ಅನ್ನುವಂಥದ್ದು ನಮಗೆ ಡಿಗ್ನಿಟಿ ಆಫ್ ಲೇಬರ್ ಅನ್ನ ಕಲಿಸುತ್ತೆ. ನಿಮ್ಮ ಜುಮ್ಕಾಯಿಂದ ಹಿಡಿದು ಸರಾಯಿಂದ ಹಿಡಿದು ನನ್ನ ಗುರುಗಳು ಯಾವಾಗ್ಲೂ ಹೇಳೋರು, ನಿನ್ನ ನೋಡಿದ ತಕ್ಷಣ ನೀನು ಡಾನ್ಸರ್ ಅಂತ ಒಬ್ರು ಹೇಳ್ಬೇಕು. 80ರ ದಶಕದಲ್ಲಿ ನಿಮ್ಮ ಅಭಿನಯ, ನಿಮ್ಮ ಸಿನಿಮಾದ ಆಕ್ಟಿವಿಟೀಸು ಆಕ್ಟಿವ್ ಆಗಿದ್ದದ್ದು. ಹೆಸರು ಮಾಡಬೇಕು ಅಂತನೋ ದುಡ್ಡು ಮಾಡಬೇಕು ಅಂತನೋ ಇದು ಯಾವುದಕ್ಕೂ ಸಿನಿಮಾ ರಂಗಕ್ಕೆ ಬರಲಿಲ್ಲ. ಈ ತರಹದ ಮನೋಭಾವನೆಯನ್ನ ಕಲಾವಿದರು ಬೆಳೆಸ್ಕೋಬೇಕು. ಇಷ್ಟರವರೆಗೂ ಒಂದು ದಿನ ಕೂಡ ಅಮ್ಮ ನಂಗೆ ಸಾಕಾಯ್ತು, ನಂಗೆ ಸುಸ್ತಾಗಿದೆ ಅಂತ ಹೇಳಿದ್ದು ನಾನು ಕೇಳೇ. ಮಾಡರ್ನ್ ಜಗತ್ತಲ್ಲಿರೋ ಪ್ರಥಮ, ಅಯ್ಯೋ ನಾನು ಅವರಷ್ಟು ಏಳಿಗೆ ನನ್ನಲ್ಲಿ ಇಲ್ವೇನೋ, ಅವರ ಇದರಲ್ಲಿ ನಾನು ಮಾಡ್ತಾ ಇಲ್ವೇನೋ ಅನ್ನೋ ಅಂಥ ಖಿನ್ನತೆ ಕೆಲವು ಸತಿ ಬಂದ್ಬಿಡುತ್ತೆ. ಗದ್ರದು, ಅಮ್ಮ ಹೊಡೆಯೋದು, ಕೋಪ ಮಾಡ್ಕೊಂಡ್ರೆ ನಿನಗೆ ಹಾಳಾಗುತ್ತೆ ಹೊರತು ಇನ್ನೊಬ್ರಿಗೆ ಅದೇನು ಪ್ರಯೋಜನ ಆಗಲ್ಲ. ಸೊ ಟ್ರೈ ಟು ಬಿ ಆಸ್ ಕಾಮ್ ಆಸ್ ಪಾಸಿಬಲ್ ಅಂತ ಪ್ರಪಂಚಕ್ಕೆ ದೊಡ್ಡ ಸ್ಟಾರ್ ಆಗಿರೋಂಥ ನನ್ನ ಅಮ್ಮ ಮನೆಯಲ್ಲಿ ನಂದೇ ಏಜಿನ ಇನ್ನೊಂದು ಕೂಸಾಗಿ ನನ್ನೊಟ್ಟಿಗೆ ಆಟ ಆಡ್ತಾ ಇದ್ರು. ಕಹಿ ಅನುಭವಗಳು 108 ಇರ್ತವೆ. ಆದ್ರೆ ಆ ಕಹಿ ಅನುಭವಗಳಷ್ಟೇ ಜೀವನ ಅಲ್ಲ. ಡೈರೆಕ್ಟರ್ ಬರೋರು ಎಷ್ಟು ವ್ಯತ್ಯಾಸ. ಬದುಕಿನ ಹಿನ್ನೆಲೆಯ ಅನುಭವ ಇಲ್ಲದೆ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿಯ ಗ್ಲಾಮರು ಇದನ್ನ ನೋಡಿ ಒಂಥರ ನಾನು ಸಣ್ಣ ಆಗಿರ್ಬೇಕಿತ್ತು. ಒಂದು ಸಣ್ಣ ಸಂದರ್ಭಕ್ಕೆ ನನಗೂ ಇನ್ಸೆಕ್ಯೂರಿಟಿ ಇತ್ತು. ಇದು ಯಾವ್ದಿದು ನೆಪೋಟಿಸಮ್? ಅದು ಟ್ಯಾಲೆಂಟ್ ಇಂದಾನೇ ಬಂತೆ ಹೊರತು ವಿನಯಾ ಪ್ರಸಾದ್ ಮಗಳು ಇವಳು ಅಂತ ಹೇಳೋ ಕಾರಣಕ್ಕೆ ಅಪರ್ಚುನಿಟೀಸ್ ಬರಲಿಲ್ಲ. ಅಮ್ಮಂಗೆ ಯಾವಾಗ ಒಂದು ಫೀಲ್ ಆಗುತ್ತೆ ಅಂದ್ರೆ ಮಗಳನ್ನ ಮದುವೆ ಮಾಡಿಕೊಟ್ಟಾಗ. ಇಂಥ ಆ ಸಮಯ, ಆ ನಿಮಿಷ ಇದೆಯಲ್ಲ, ಖಂಡಿತ ಅದು ಯಾರಿಗೇ ಆದರೂ ಕೂಡ ಟಿಯರ್ ಜರ್ಕಿಂಗ್ ನಿಮಿಷ. ಅದು ಸಿನಿಮಾ ರಂಗದಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳೋದು ಮತ್ತೆ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್. ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡ. ಸರ್ವೇ ಜನಾಃ ಸುಖಿನೋ ಭವಂತು. ಪ್ರಾರ್ಥನೆ ಮಾಡಿ ಎದ್ದೇಳಿ, ಎಲ್ಲರೂ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ವರ್ಷ ಕಳೆದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಜವಾಬ್ದಾರಿನೂ ಹೆಚ್ಚಾಗ್ತಾ ಇರುತ್ತೆ. ಯಾಕೆಂದರೆ ಜನವರಿ ಸಂಕ್ರಾಂತಿ ಹಬ್ಬದ ಸಮಯಕ್ಕೆ ನಮ್ಮ ಚಾನಲ್ ಶುರುವಾಗಿದ್ದು ಅಂತ. ಈ ವರ್ಷ ಡಬಲ್, ತ್ರಿಬಲ್ ಹೀಗೆ ಖುಷಿ ಹೆಚ್ಚಾಗ್ತಾ ಇದೆ. ಯಾಕೆ ಅಂದರೆ ಈ ಸಂಕ್ರಾಂತಿಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಇಂಟರ್ವ್ಯೂ ಮಾಡಬೇಕು ಅನ್ಕೋತಿರೋರು ಇದುವರೆಗೂ ಮಾಡೋಕ್ಕಾಗದೇ ಇರುವಂಥ ವ್ಯಕ್ತಿತ್ವ ನಮ್ಮ ಜೊತೆ ಇದ್ದಾರೆ ಅನ್ನೋದು. ಯಾವಾಗಲೂ ಅಂತಾರಲ್ಲ, ಹೊಸ ವರ್ಷಕ್ಕೆ ನಾವು ಇದೆಲ್ಲ ಮಾಡಬೇಕು ಅಥವಾ 1 2 3 4 ಅಂತ ಅನ್ಕೋತಿರ್ತೀವಲ್ಲ, ಭಗವಂತ ಇಷ್ಟು ಬೇಗ ನಂಗೆ ಆಶೀರ್ವಾದ ಮಾಡಿದ್ದಾನಲ್ಲ ಅನ್ನೋದಷ್ಟೇ ಐ ಆಮ್ ಬ್ಲೆಸ್ಡ್ ಅಂತ. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಅತಿಥಿ
ತುಂಬ ವರ್ಷ ಆದಮೇಲೆ ಒಂದೇ ಫ್ರೇಮಲ್ಲಿ ಅಮ್ಮ ಮಗಳಿಬ್ಬರನ್ನೂ ಕೂಡ ನೋಡೋಕೆ ಸಾಧ್ಯ ಆಗುತ್ತೆ. ಒಂದು ಕ್ಷಣಕ್ಕೆ ಒಟ್ಟಿಗೆ ನೋಡಿದಾಗ ಕನ್ಫ್ಯೂಸು ಆಗಿಬಿಡುತ್ತೆ, ಅಕ್ಕ ತಂಗಿರು ಇರ್ಬೋದೇನೋ ಅಂತ. ಆ ಮಟ್ಟಿಗಿದ್ದಾರೆ ಆ ಇಬ್ಬರು ಕಲಾವಿದ ಕುಟುಂಬದವರು ನಮ್ಮ ಜೊತೆ ಇದ್ದಾರೆ. ನಾವೆಲ್ಲರೂ ಇಷ್ಟಪಡುವಂಥ ಪ್ರೀತಿಯಿಂದ ಸದಾ ಅವ್ರನ್ನ ನಗುಮುಖದಲ್ಲೇ ನೋಡುವಂಥ ಕಲಾವಿದರು ನನ್ ಅದರ್ ದೆನ್ ವಿನಯಾ ಪ್ರಸಾದ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಯಾಕೆಂದರೆ ಇದು ಹರಿಕಥೆ ನ್ಯೂಸು. ಇದು ಓಪನಿಂಗ್ ಅಂದರೆ ನನಗೆ ಎಷ್ಟು ಖುಷಿ ಗೊತ್ತಾ ಅಂದರೆ, ಹೊಸ ವರ್ಷದಲ್ಲಿ ನಾನು ಅಂದ್ಕೊಂಡಿರೋ ಕಲಾವಿದರ ಜೊತೆ ಕೂತು ಮಾತಾಡೋದು 25 ವರ್ಷ ಕಾದಿದ್ದೀನಿ ಮೇಡಮ್. ಯಾಕೆ 25 ವರ್ಷ ಯಾಕೆ ಟೈಮ್ ತಗೊಂತು ನಿಮಗೆ? ಮೊದಲೇ ಫೋನ್ ಮಾಡಿಬಿಟ್ಟಿದ್ರೆ ಮೊದಲೇ ಬರ್ತಿದ್ದೆ. ಅಯ್ಯಯ್ಯೋ, ಸೋ ಸ್ವೀಟ್. ಬಟ್ ಯಾಕೋ ಕೆಲವೊಂದ್ಸಲ ಅಂತಾರಲ್ಲ, ಈ ಆಗ ಬರಬೇಕು, ಟೈಮ್ ಕೂಡ ಬರಬೇಕು ಅಂತ, ಹಂಗಾಗದ್ ಗೊತ್ತಾ, ಅದು ಆಗ್ತಿರ್ಲಿಲ್ಲ. ಅದು ಇಲ್ಲ, ಇದು ನಮ್ಮ ಟೈಮ್ ಕೂಡ ಬಂದಿದೆ, ಅದಕ್ಕೆ ನಾವು ಹರಿಕಥೆ ನ್ಯೂಸಿಗೆ ಬಂದಿದ್ದೀವಿ. ನಾನಂತೂ ಐ ಆಮ್ ಬ್ಲೆಸ್ಡ್ ಅಂದಲ್ಲ. ದಟ್ ಇಸ್ ವಿನಯಾ ಪ್ರಸಾದ್ ಅವರು. ನಿಮ್ಮ ಎಡಭಾಗದಲ್ಲಿ ಕೂತಿದಾರಲ್ಲ, ಅವ್ರನ್ನ ನಾವು ಬೆಳ್ಳಿ ತೆರೆಯಲ್ಲೂ ನೋಡ್ತೀವಿ, ಅವ್ರನ್ನ ನಾವು ಸ್ಮಾಲ್ ಸ್ಕ್ರೀನ್ಲೂ ನೋಡ್ತೀವಿ, ಅವ್ರನ್ನ ಭರತನಾಟ್ಯದ ವೇದಿಕೆಗಳಲ್ಲೂ ಕೂಡ ನೋಡ್ತೀವಿ. ನಿಮ್ಮ ತಂಗಿನ, ನಿಮ್ಮ ಮಗಳ? ನನ್ನ ಜೀವ, ನನ್ನ ಪ್ರಾಣ. ಓಕೆ, ಇದಕ್ಕಿಂತ ಹೆಚ್ಚು ಬೇಕಾ? ನನ್ನ ಮುದ್ದಿನ ಮಗಳು. ಅವರ ಹೆಸರು ನಂಬರ್ 1 ಪ್ರಥಮ. ಎಷ್ಟು ಚಂದ ಹೇಳಿದ್ರು ನೋಡಿ ಅಮ್ಮ ಮಗಳ ಬಗ್ಗೆ. ಪ್ರಥಮ ನಮಸ್ಕಾರ. ನಮಸ್ತೆ. ಹೌ ಆರ್ ಯು? ಜನರಲಿ ಸೂಪರ್ ಆಗಿರ್ತೀನಿ, ಬಟ್ ನ್ಯೂಸಿಗೆ ಬಂದು ಸೂಪರ್ ಆಗಿದ್ದೀನಿ. ಯು ಡೋಂಟ್ ಬಿಲೀವ್, ನನಗೆ ನೀವು ಆ್ಯಕ್ಚುಲಿ ಡಾರ್ಲಿಂಗ್ ಇವತ್ತು. ಬಿಕಾಸ್ ಇವತ್ತು ಈ ಪ್ರೋಗ್ರಾಮ್ ಇವರಿಬ್ಬರ ಜೊತೆ ಕೂತ್ ಮಾತಾಡೋದಕ್ಕೆ ಕಾರಣ ಪ್ರಥಮ. ಥ್ಯಾಂಕ್ ಯು ಸೋ ಮಚ್ ಪ್ರಥಮ. ಪ್ಲೆಷರ್ ಆಲ್ವೇಸ್. ಹೌದು, ಅಂದರೆ ಪ್ರತಿ ವರ್ಷ ಬರುತ್ತಲ್ಲ, ಒಂದೊಂದು ವರ್ಷ ಮುಂದಕ್ಕೆ ಹೋದಾಗಿಲ್ಲ, ಖುಷಿನಾ ಅಥವಾ ಇನ್ನೊಂದು ವರ್ಷ ಏಜ್ ಆಗ್ತಿದೆ ಅಂತ ಏನಾದರೂ ಕನ್ಸರ್ನ್ ಇದೆಯಾ? ಖಂಡಿತ ಇಲ್ಲ, ಖುಷಿನೇ. ಇನ್ನೊಂದು ಹೊಸ ಕ್ಷಣನ ನೋಡ್ತಾ ಇದ್ದೀನಿ, ಹೊಸ ದಿನ ನೋಡ್ತಾ ಇದ್ದೀನಿ, ಹೊಸ ವರ್ಷ ನೋಡ್ತಾ ಇದ್ದೀನಿ, ಹೊಸ ಸೂರ್ಯೋದಯ ನೋಡ್ತಾ ಇದ್ದೀನಿ, ಸೂರ್ಯನ ಸಂಕ್ರಮಣ ನೋಡ್ತಾ ಇದ್ದೀನಿ, ಸಂಕ್ರಾಂತಿಗೆ ಬರ್ತಾ ಇದ್ದೀನಿ, ಹೊಸ ಕ್ರಾಂತಿಗಳನ್ನು ನೋಡ್ತಾ ಇದ್ದೀನಿ. ಇದೆಲ್ಲ ಖುಷಿ ವಿಷಯ ಅಲ್ವಾ? ಕಳೆದು ಹೋದದ್ದು ನೆನ್ನೆಗೆ, ನಾಳೆಗೆ. ಯಾವತ್ತಿದ್ರೂ ನಾವು ಇವತ್ತಿನ ದಿವಸ ಬದುಕಬೇಕು, ಹೊಸತನದಲ್ಲಿ ಬದುಕಬೇಕು. ಅದೇ ಜೀವನದ ಕ್ರಾಂತಿ ಅಂತ ನಂಬಿಕೊಂಡು ಬದುಕ್ತಾ ಇರೋಳು ನಾನು. ವೆರಿ ನೈಸ್. 20-25 ಹೇಗಿತ್ತು? 20-25 ಭಾಳ ಚೆನ್ನಾಗಿತ್ತಲ್ಲ? ಭಾಳ ಚೆನ್ನಾಗಿತ್ತು, ಚೆನ್ನಾಗಿದೆ. ಓಕೆ, ಭಾಳ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲೇನೆ 20-25 ಅದ್ಭುತವಾಗಿತ್ತು. 20ರ ಚಂದನೂ ಇತ್ತು, 25ರ ಹೊಸತನೂ ಇತ್ತು. ಹಾಗಾಗಿ 20-25 ಭಾಳನೇ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು, ಅದು ಅಕಸ್ಮಾತ್ ಎಲ್ಲೋ ಅಲ್ಪ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂದ್ರೂ ಅದರಲ್ಲಿ ಏನು ಚೆನ್ನಾಗಿತ್ತು ಅಂತ ಹೆಕ್ಕಿ ಹುಡ್ಕೋ ಬುದ್ಧಿ ನನಗಿರೋದ್ರಿಂದ ಅದರಲ್ಲಿ ಬರೀ ಒಳ್ಳೆಯದೇ ಹುಡುಕಿ ಅದನ್ನು ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಉಳಿದಿದ್ದನ್ನೆಲ್ಲ ಆಚೆ ಹಾಕೋದ್ರಿಂದ ನನ್ನ ಮಟ್ಟಿಗೆ 20-25 ಏನು 20-60 ಬಂದರೂ ಚೆನ್ನಾಗೇ ಇರುತ್ತೆ. ಇದು ಸಕಾರಾತ್ಮಕ ಮನೋಭಾವ ಅಂತ ಕಲಿಬೇಕು ನಿಮ್ಮನ್ನು ನೋಡಿ. ಪ್ರಥಮ ನಿಮ್ಗೊಂದು ದೊಡ್ಡ ಶಕ್ತಿ ಅಲ್ಲ ಅಮ್ಮ, ಯಾವಾಗ್ಲೂ ಇಷ್ಟು ಪಾಸಿಟಿವ್ ನಲ್ಲಿ ಇದ್ದಾರೆ ಯಾವಾಗ್ಲೂ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶಿ ಇಸ್ ಮೈ ಯೂನಿವರ್ಸ್, ಶಿ ಇಸ್ ಮೈ ಯೂನಿವರ್ಸಿಟಿ ಅಂಡ್ ಶಿ ಇಸ್ ಮೈ ಎಂಟೈರ್ ಗ್ಲೋಬ್ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಸಾಧಾರಣವಾಗಿ ಒಂದು ಮಗು ಅಂತಾಗುವಾಗ ತಾಯಿಯಿಂದ ಬಹಳಷ್ಟು ವಿಷಯಗಳು ಜೀವನಕ್ಕೆ ಸಂಬಂಧಪಟ್ಟಿದ್ದು ಕಲಿಯುವಂಥದ್ದು ವಾಡಿಕೆ. ನಾನು ಜೀವನ ಶೈಲಿ, ಏನು ಹೇಳೋದು, ನನ್ನ ಕರಿಯರ್ ಎಲ್ಲವನ್ನೂ ಅಲ್ಲಿಂದನೇ ನೋಡಿ ಕಲಿತು, ನಾನು ಬೇರೆ ಕಡೆ ಹೋಗಿ ದೊಡ್ಡ ಸ್ಪೆಷಲ್ ಡಿಗ್ರಿ ಅದಕ್ಕೋಸ್ಕರ ತೊಗೊಂಡು ಬರಬೇಕು ಅಂತ ಇಲ್ಲವೇ ಇಲ್ಲ. ನನಗೆ ಎಲ್ಲ ನೋಡಿ ಕಲ್ತಿರೋ ಅಂಥದ್ದು. ಸೊ ಶಿ ಈಸ್ ದ ಕ್ರಕ್ಸ್ ಆಫ್ ಮೈ ಲೈಫ್. ಬ್ಲೆಸ್ಡ್ ಅದು. ನೋಡಿದ್ರಾ, ಇದು ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಸೊ ಇದು ಕೇಳಿದ ತಕ್ಷಣ ಮುಂದಿನ ಪ್ರತಿ ಕ್ಷಣನೂ ನನಗೆ ಇದರ ಅನುರಣನೆ ಆಗ್ತಾ ಇರುತ್ತೆ ನನ್ನ ಮನಸ್ಸಿನಲ್ಲಿ. ನನ್ನ ಮಗಳು ಈ ಥರ ಹೇಳ್ತಾಳಲ್ಲ ಅಂತ. ಮಗಳಿಂದ ಈ ಥರ ಹೇಳಿಸ್ಕೊಳ್ಳುವಂಥದ್ದು ಒಬ್ಬ ತಾಯಿಯ ಸೌಭಾಗ್ಯ ಕಣ್ರಿ ಇದು, ನಿಜವಾಗ್ಲೂ. ಅದು ಬೆಳೆದು ನಿಂತಿರೋ ಒಬ್ಳು ಮಗಳು, ಅವಳು ಸಂಸಾರ ಇದೆ. ಇದೆಲ್ಲದರ ಮಧ್ಯದಲ್ಲಿ ಅಮ್ಮನ ಬಗ್ಗೆ ಇಷ್ಟೊಂದು ಗೌರವ ಪ್ರೀತಿ ಇಟ್ಕೊಂಡಿರುವಂಥದ್ದು, ಇರ್ರೆಸ್ಪೆಕ್ಟಿವ್ ಆಫ್ ನಾನೊಬ್ಬ ಕಲಾವಿದೆನೋ ಸ್ಟಾರೋ ಮತ್ತೊಂದು ಇನ್ನೊಂದು ಅದು ಏನೂ ಅಲ್ಲದೆ ಬರೀ ಒಂದು ತಾಯಿ ಅನ್ನೋ ಸ್ಥಾನದಲ್ಲಿ ನಿಂತು ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಪ್ರೀತಿಗೆ
ನಾನು ಆ ಜನ್ಮಾಂತರಕ್ಕೆ ಋಣಿ. ಅಷ್ಟಿಲ್ಲೇ ಹೇಳಿದಾರ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಎಷ್ಟು ಚಂದದ ಮಾತು ನೋಡಿ. ಹೌದು. ಈಗ ನೀವಿಬ್ರು ಎಷ್ಟು ಚಂದ ಕಾಣಿಸ್ತಿದ್ದೀರ ಗೊತ್ತಾ. ಹಬ್ಬ ಅಂದ್ರೆ ಹೆಣ್ಮಕ್ಳೇ. ಆದ್ರೆ ಈ ಗ್ಯಾಪ್ ಅಲ್ಲಿ ವಿನಯ್ ಪ್ರಸಾದ್ ಮೇಡಮ್ ನನ್ನನ್ನು ಹೊಗಳಿದ್ರು. ಖಂಡಿತ ನಿಮ್ಮ ಕುರ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ನೀವು ಗಂಡು ಮಕ್ಕಳು ಬಹಳ ಚೆನ್ನಾಗಿ ಎಸ್ಕೇಪ್ ಆಗ್ತೀರಾ. ಹಬ್ಬ ಅಂದ್ರೆ ಹೆಣ್ಮಕ್ಳೇ ಅಂತ ಹೇಳ್ಬಿಡೋದು. ಹಬ್ಬದ ಹಿಂದಿನ ದಿವಸ ಹೆಂಡತಿಗೋ ತಂಗಿಗೋ ಅಕ್ಕನಿಗೋ ಅಮ್ಮನಿಗೋ ಬೇಕಾಗಿದ್ದೆಲ್ಲ ಒಂಚೂರು ತಂದು ಕೊಟ್ಬಿಡೋದು, ಆಯ್ತಾ. ಆಮೇಲೆ ಒಂದು ದೊಡ್ಡ ಬಾಂಬ್ ಪ್ರೈಸ್ ಕೊಟ್ಟು ಒಂದೊಳ್ಳೆ 2 ಆನೆ ಇರೋ ಕುರ್ತಾ ಹಾಕೊಂಡು ಬಂದು ಒಂಚೂರು ಫೋಕಸ್ ಮಾಡಿ ನೋಡೋಣ ಆ ಕುರ್ತಾಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಸದ್ಯ ಇದನ್ನೇ ನೋಡ್ತಿದ್ದೆ, ಆನೆ ಏನಾದರೂ ಎಳ್ಳು ಬೆಲ್ಲ ತಿಂತ ಇದೆಯಾ ನೋಡಮ್ಮ. ಬಿಟ್ಟಿದ್ರೆ ಒಂದು ಏನು ಕಸ್ಟಮೈಸ್ಡ್ ಅದು ಒಂದು ಹಾಕ್ಬಿಟ್ಟಿರೋದೇನೋ. ಇಲ್ಲ, ನನಗೆ ಚಾಲೆಂಜ್ ಇತ್ತು ಇವತ್ತು. ನೀವಿಬ್ರು ಚಂದ ಅಂತೂ ಬಂದಿರ್ತೀರಾ. ನಿಮ್ಮಿಬ್ಬರ ಜೊತೆ ಜನ ಒಂಚೂರು ನನ್ನನ್ನು ನೋಡ್ಬೇಕಲ್ಲ. ಆಹೋ, ನೀವಿದ್ದೀರಿ ಅಂತಾನೆ ನಮ್ಮನ್ನ ನೋಡ್ತಾ ಇರೋದು. ಸೊ ಹಾಗಾಗಿ ನಾನು ಇವತ್ತು ಎಕ್ಸ್ಟ್ರಾ ಕೇರ್ ತಗೊಂಡೆ. ಓಕೆ, ನಾನಿನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ನಮ್ಮ ಕ್ಯಾಮ್ರಾಮನ್ಸ್ಗೆಲ್ಲ ಹೇಳ್ತಿದ್ದೆ, ಲವ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಪ್ಪ ಇವತ್ತು ನಾನು. ಅವ್ರಿಬ್ಬರ ಮಧ್ಯೆ ಕಳೆದೋಗ್ಬಿಡ್ತೀನಿ ಗ್ಯಾರಂಟಿ. ಅಂದ್ರೆ ಹಬ್ಬ ಸೆಲೆಬ್ರೇಷನ್, ಹಬ್ಬದ ಒಂದು ಸಂಭ್ರಮ ಇರೋದೇ ಹೆಣ್ಮಕ್ಳಲ್ಲಿ. ಅದು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆಲ್ವೇಸ್ ಯಾವಾಗ್ಲೂ ಕೂಡ. ನಾನು ಸುಮ್ಮನೆ ಕುತೂಹಲದ ಪ್ರಶ್ನೆ ಇದು. ಸಂಕ್ರಾಂತಿ ವರ್ಷದ ಪ್ರಾರಂಭದ ಸುಗ್ಗಿ ಹಬ್ಬ ಅಲ್ಲ. ಸೊ ಉಡುಪಿಯಿಂದ ಬೆಂಗಳೂರು ತನಕ ಸುಮ್ಮನೆ ಫ್ಲಾಶ್ ಬ್ಯಾಕ್ ಅಲ್ಲಿ ಯೋಚನೆ ಮಾಡಿದ್ರೆ ವಿನಯ್ ಪ್ರಸಾದ್ ಅವರಿಗೆ ಹಿಂಗೆ ಏನೇನು ನೆನಪಾಗುತ್ತೆ? ಒಂದು ಹೇಳ್ತೀನಿ. ನಾವು ಅಂದರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಬಹಳ ಕರ್ನಾಟಕದ ಬೇರೆ ಬೇರೆ ಜಾಗಗಳಿಗೆ ಓಡಾಡ್ಬಿಟ್ಟಿದ್ದೀವಿ. ಯಾಕಂದ್ರೆ ನನ್ನ ತಂದೆಗೆ ಟ್ರಾನ್ಸ್ಫರಬಲ್ ಜಾಬ್ ಇರ್ತಾ ಇತ್ತು. ಹಾಗಾಗಿ ಮಡಿಕೇರಿ, ಮೈಸೂರು, KR ನಗರ, ತಿಪಟೂರು, ನಾವು ಇಲ್ಲದೇ ಇರೋ ಊರಿಲ್ಲ, ಎಲ್ಲದರಲ್ಲೂ ನಾವು ಜೀವನ ಮಾಡಿದ್ದೀವಿ. ಇಲ್ಲೆಲ್ಲ ಮೈಸೂರು ಸೈಡು, ತಿಪಟೂರು, ತುಮಕೂರು, ಬೆಂಗಳೂರು, ಮಡಿಕೇರಿ, ಇಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಬಹಳ ಚೆನ್ನಾಗಿ ಆಚರಣೆ ಮಾಡ್ತೀವಿ. ನಿಮಗೆ ಗೊತ್ತೇ ಇದೆ, ಒಂದು 10 ದಿನದ ಹಿಂದಿಂದನೇ ಕಡಲೆಕಾಯಿ ಬೀಜ ಹುರಿಯೋದು, ಅದ್ರ ಸಿಪ್ಪೆ ತೆಗಿಯೋದು, ಕೊಬ್ಬರಿ ಕಟ್ ಮಾಡೋದು, ಬೆಲ್ಲ ಕಟ್ ಮಾಡೋದು. ಬೆಲ್ಲ ಕಟ್ ಮಾಡಿದ್ದು ಒಂದೇ ಸೈಜಲ್ಲಿ ಇದೆಯೋ ಇಲ್ವೋ ಅಂತ ಅಮ್ಮ ಚೆಕ್ ಮಾಡಿ ಅದು ಚೆನ್ನಾಗಿ ಕಟ್ ಮಾಡು, ಒಂದೊಂದು ಇಶ್ಯೂಸ್ ದೊಡ್ಡದು. ಅವಾಗ ಏನು ಹೇಳೋರು ಗೊತ್ತಾ, ಕವಡೆ ಗಾತ್ರ ಕತ್ತರಿಸ್ಬೇಡ ಅನ್ನೋರು. ಅಥವಾ ಆನೆ ಹಲ್ಲಿನ ಥರ ಅಂದರೆ ಉದ್ದುದ್ದಕ್ಕೆ ಹಿಂಗೆ ದಂತದ ಥರ ಹಂಗೆಲ್ಲ ಕಟ್ ಮಾಡಬೇಡ ಅಂತ. ಇದೆಲ್ಲ ನಮ್ಗೊಂಥರ ಎಂಟರ್ಟೈನ್ಮೆಂಟ್ ಗೊತ್ತಾ. ಕವಡೆ ಥರ ಕಟ್ ಮಾಡೋದು ಅಂದರೆ, ಕವಡೆ ಹಾಗಾದ್ರೆ ಎಷ್ಟು ದೊಡ್ಡದಿರುತ್ತೆ, ಇಷ್ಟು ದೊಡ್ಡದು ಇರುತ್ತೆ, ಇಷ್ಟು ಚಿಕ್ಕದು ಇರುತ್ತೆ. ನಾನು ತುಂಟತನ ಮಾಡ್ತಿದ್ದೆ. ಅಮ್ಮ ನೋಡಿ, ನೀ ಕವಡೆ ಥರ ಅಂದಿದ್ಯಾ, ನೋಡಿ ಇಲ್ಲಿ 2 ಕವಡೆ ಇದೆ, ನಾನು ಮಾಡಿರೋದು ಯಾವುದು, ಚಿಕ್ಕ ಸೈಜ್ ಮಾಡಿದ್ದೀನಿ ನೋಡು ಅಂತ ಅಮ್ಮಂಗೆ ತೋರಿಸೋದು. ಅಲ್ಲೊಂದು ನಗು ಬರ್ತಿತ್ತು, ಅಲ್ಲೊಂದು ಬ್ಲಾಸ್ಟ್ ಇರ್ತಾ ಇತ್ತು. ಆಮೇಲೆ ಮನೇಲಿ ಅಕ್ಕ, ತಂಗಿ, ನನ್ನ ತಮ್ಮ, ನನಗೆ ಟ್ವಿನ್ಸ್ ತಂಗಿಯರಿದ್ದಾರೆ. ನಾವೆಲ್ಲ ಒಟ್ಟು ಸೇರ್ಕೊಂಡು, ಇವಳು ಚಿಕ್ಕವಳಿರ್ಬೇಕಾದ್ರೆ ಇವಳು ಅಷ್ಟೇ ಆ ಚೂರಿ ಇಟ್ಕೊಂಡು ಹಿಂಗೆ ಕೂತ್ಕೊಳ್ಳೋಳು, ಅಮ್ಮ ಕುಟ್ಟು ಅದ್ರ ಮೇಲೆ ಅಂತ. ಇದೆಲ್ಲ ಅಜ್ಜಿ ಮನೇಲಿ ಸಂಭ್ರಮ. ಸೊ ಅದ್ರ ಮೇಲೆ ಕುಟ್ಟೋದು, ಬೆಲ್ಲ ಇಟ್ಕೊಂಡು ಮಧ್ಯೆ ಮಧ್ಯೆ ಒಂದಷ್ಟು ತಿಂದು ಬಿಡ್ತಾ ಇದ್ದೆ. ಅಲ್ಲ, ಅವಳು ತಿಂತಾ ಇತ್ತು, ನಾವು ಅಷ್ಟಾಗಿ ತಿಂತಾ ಇರ್ಲಿಲ್ಲ. ಆದ್ರೆ ನಮ್ಮ ಅಪ್ಪ ಆಫೀಸಿಂದ ಬಂದವರು, ಕಡಲೆ ಬೀಜ ಹುರಿದಿದ್ದು ಸರಿ ಉಂಟಾ ಇಲ್ವಾ ನೋಡ್ತೇನೆ ಅಂತ ಹೇಳೋದು. ಒಂಚೂರು ಕಡಲೆ ಬೀಜ ತಗೊಂಡು ತಿಂದು ಬಿಡೋದು ಅಮ್ಮನ ಕೈಲಿ. ಹಬ್ಬ ಆಗೋದಕ್ಕೆ ಮುಂಚೆ ತಿನ್ಬಾರ್ದು, ಗೊತ್ತಿಲ್ವಾ ನಿಮ್ಗೆ, 8 ಸಲ ಹೇಳೋದು ನಾನು ಅಂತ. ಅದ ಅಮ್ಮ ಹೇಳೋದು. ಇದು ಉಡುಪಿ ಸ್ಟೈಲ್ ಮಾತಾಗಿರೋದ್ರಿಂದ ನಾನು ಅದೇ ಶೈಲಿಯಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ನಾವು ಎಳ್ಳು ಹುರಿಯೋವಾಗ ಇನ್ನೊಂದು, ಇಷ್ಟಿಷ್ಟೇ ಎಳ್ಳು ಹಾಕೊಂಡು ಹುರಿಬೇಕು. ಬಾಣ್ಲೆ ಹದವಾಗಿ ಕಾದಿರಬೇಕು. ಯಾಕೆ ಅಂತ ಹೇಳ್ತೀನಿ. ನೀವು ಕಾದಿರೋ ಬಾಣ್ಲೆಗೆ ಪಟಕ್ಕಂತ ಎಳ್ಳು ಹಾಕ್ಬಿಟ್ರೆ ಅಷ್ಟು ಪಡ ಅಂತ ಸಿಡಿದು ಹೊರಗೆ ಬಂದ್ಬಿಡುತ್ತೆ, ಆಯಿತಾ. ಚೂರೇ ಹಾಕ್ಕೊಂಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಬ್ರೌನ್ ಆಗದೆ ಇರೋ ಥರ, ಕಪ್ಪಗಾಗದೆ ಇರೋ ಥರ ಎಷ್ಟು ಎಚ್ಚರಿಕೆಯಿಂದ ಹುರಿಬೇಕಾಗತ್ತೆ ಗೊತ್ತಾ. ಅದನ್ನು ನನ್ನ ತಂದೆಯವರು ಬದುಕಿಗೆ ಹೋಲಿಸಿ ಹೇಳ್ತಾ ಇದ್ರು. ನಿಮ್ಮ ಮನಸ್ಸು ಅನ್ನುವಂಥದ್ದು ಕಾದ ಬಾಣಲೆಯ ಹಾಗೆ, ನೀವು ಅದಕ್ಕೆ ಏನೇ ಹಾಕಿದ್ರೂ ಕೂಡ ಹೊಗೆ ಬರುತ್ತೆ, ಇಲ್ಲ ಕರಟು ಹೋಗುತ್ತೆ. ಆದ್ದರಿಂದ ಅದನ್ನು ಎಚ್ಚರಿಕೆಯಿಂದ ಹದವಾಗಿ ನೋಡಿ ಅಂತ ಒಂದು ಮಾತನ್ನು ಅಲ್ಲಿ ಅವರೇನು ಹುರಿತಿರ್ಲಿಲ್ಲ, ಆದರೆ ಬದುಕಿನ ಕೆಲವು ಸತ್ಯಗಳನ್ನು ಒಂದು ವಿಶಾಲವಾದ ದೃಷ್ಟಿಕೋನದಿಂದ ನಮಗೆ ಹೇಳೋರು. ಹಾಗಾಗಿ ನಾವು ಅಯ್ಯೋ ಕರಟಿಸ್ಬಾರ್ದು, ಅಯ್ಯೋ ಅದು ಬ್ರೌನ್ ಆಗಬಾರ್ದು, ಅದರಿಂದ ಹೊಗೆ ಬರಬಾರ್ದು ಅಂತ ಎಷ್ಟು ಕೇರ್ಫುಲ್ಲಾಗಿ ಹುರಿತಾ ಇದ್ವಿ ಅಂದರೆ ಅಷ್ಟು ರುಚಿಯಾಗೋದದು ಎಳ್ಳು. ಬರೀ ಎಳ್ಳು ಹುರಿದಿದ್ದು ಎಳ್ಳು ತಿನ್ನೋಡಿದ್ರೇ ಅಷ್ಟು ರುಚಿಯಾಗೋದು.
ಆಮೇಲೆ ಬೆರೆಸೋವಂಥ ಪ್ರಮಾಣ. ನೀವೀಗ ಎಳ್ಳು ಬೆಲ್ಲದ ಕಥೆನ ನಾವು ಸಂಕ್ರಾಂತಿ ಹಬ್ಬ ಮಾಡ್ಕೊಂಡು ಬಂದಂಥ ಕಥೆನ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದನ್ನ ಬೆರೆಸೋದು ಕೂಡ ಅಷ್ಟೇ, ಆಯ್ತಾ? ಈಗ ಇವಳು ಬೆಲ್ಲ ಹಾಕ್ಬೇಕು ಅಂತಂದ್ರೆ ಒಂಚೂರು ಬೆಲ್ಲ ಬೇಕಾದ್ರೆ ಜಾಸ್ತಿ ಹಾಕ್ತಾಳೆ. ಈಗಲ್ಲ, ನಾನು ಹೇಳ್ತಾ ಇರೋದು ಚಿಕ್ಕೋಳಿದ್ದಾಗ, ಅಮ್ಮ ಇನ್ನೊಂಚೂರು ಬೆಲ್ಲ ಹಾಕು, ಅಮ್ಮ ಇನ್ನೊಂಚೂರು ಬೆಲ್ಲ ಹಾಕು ಅಂತ. ಮಕ್ಕಳಿಗೆ ಇಷ್ಟ. ಅವಾಗ ನಾವೇನ್ ಮಾಡೋದು, ಅವಳು ಪುಟ್ಟ ಕೈ ತಗೊಳ್ಳೋದು, ಒಂದ್ 4 ಕಡಲೆ ಬೀಜ ಹಾಕೋದು, 1-2 ಬೆಲ್ಲ ಹಾಕೋದು, 4 ಬೆಲ್ಲ ಹಾಕೋದು. ಆಮೇಲೆ ಎಳ್ಳು ಅಷ್ಟಾಗಿ ಅವಳಿಗೆ ಅದ್ರ ಜೊತೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಎಲ್ಲ ಒಟ್ಟಿಗೆ ಸೇರಿಸಿ ಕೊಟ್ರೆ ತಿಂತಾ ಇದ್ಲು. ಅವಾಗ ಹಬ್ಬಕ್ಕೆ ಮುಂಚೆ ತಿನ್ಬಾರ್ದು ಅಂತ ನಮ್ಮ ಅಪ್ಪನಿಗೆ ಬೈತಾ ಇದ್ದ ನಮ್ಮ ಅಮ್ಮ ಮೊಮ್ಮಗಳು ಕೇಳಿದ್ರೆ, ಅಯ್ಯೋ ನಮ್ಮನೆ ಪುಟ್ಟಲಕ್ಷ್ಮಿ ಅಲ್ವಾ, ಅದೇ ತಿನ್ಲಿ ಫಸ್ಟು, ನಮ್ಮನೆ ಭಗವಂತನಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಇವಳಿಗೆ ನೈವೇದ್ಯ ಮಾಡ್ತಾ ಇದ್ದಿದ್ದು. ಅದು ಅದರಲ್ಲೂ ಡಿಫ್ರೆಂಟ್ ಅಡ್ಯಾಪ್ಟೇಷನ್ಸ್ ಕೂಡ. ಯಾಕಂದ್ರೆ ನಮ್ಗೆ ಜನರಲಿ ಕರಾವಳಿ ಬೆಲ್ಟ್ ಅವರಿಗೆ ಕುಸ್ರಿ ಕಾಳು ಮತ್ತೆ ಬೆಲ್ಲದ ಹಚ್ಚಿದ್ದು ಕಾನ್ಸೆಪ್ಟ್ ಇಲ್ಲ ಅಷ್ಟಾಗಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಎಲ್ಲ ಫ್ರೆಂಡ್ಸ್ ಎಲ್ಲ ತರೋದು ನೋಡಿ, ಅದು ಬೇಕು ನಂಗೆ, ಬಿಳಿದ ಕಾಳು ಬೇಕು. ಅಜ್ಜಿ ಅದಕ್ಕೋಸ್ಕರ ಮಲ್ಲೇಶ್ವರಂ ಮಾರ್ಕೆಟಿಗೆಲ್ಲ ಹೋಗಿ ಯಾರು ಚೆನ್ನಾಗಿ ಮಾಡ್ತಾರೆ, ಅನ್ಅಡಲ್ಟ್ರೇಟೆಡ್ ಯಾರು ಮಾಡ್ತಾರೆ ಅದನ್ನ ತಗೊಂಡು ಬಂದು ನನಗೆ ಸೆಪ್ರೇಟ್ ಎಳ್ಳು ಬೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಅದನ್ನ ಕೊಡ್ತಾ ಇದ್ದಿದ್ದು. ಆ್ಯಂಡ್ ಸಕ್ಕರೆ ಹಚ್ಚು ನಂಗೋಸ್ಕರ ಅಂತ ಬೇರೆ ಆನೆ ಪ್ಯಾಟರ್ನ್ ಇದ್ದು, ತುಳಸಿ ಕಟ್ಟೆ ಪ್ಯಾಟರ್ನ್ ಇದ್ದು ಅದೆಲ್ಲ ತಗೊಂಡು ಬಂದು ನಂಗೋಸ್ಕರ ಇಡ್ತಾ ಇದ್ರು. ಸೊ ಬೇಸಿಕಲಿ ದಿಸ್ ಇಸ್ ದ ಸೆಲೆಬ್ರೇಷನ್ ಇನ್ ಅವರ್ ಹೌಸ್. ಮತ್ತೆ ಏನೇ ಸೆಲೆಬ್ರೇಷನ್ ಅಂತ ಆದ್ರೂ ಕೂಡ ಇಡೀ ಫ್ಯಾಮಿಲಿ ಒಂದಾಗ್ತೇವೆ. ಎಲ್ಲರೂ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಅದನ್ನ ಇನ್ನು ಯಾವುದು ಮದುವೆ ಊಟ ರೇಂಜ್ಗೆ ಸವಿತೇವೆ ಅದನ್ನ. ಅವರೇಕಾಳು ಮಾವಿನಕಾಯಿ. ಹೌದು. ಸೊ ನಮ್ಮನೇಲಿ ಹಬ್ಬ ಅಂತ ಹೇಳಿದ್ರೆ ಎಲ್ರೂ ಒಟ್ಟಿಗೆ ಬರೋದು, ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋದು. ಮತ್ತೆ ನಮ್ಮಲ್ಲಿ ನಗುವಿಗೆ ಕೊರತೆ ಇಲ್ವೇ ಇಲ್ಲ. ಏನಾದ್ರೂ ಒಂದು ನಡೀತಾನೇ ಇರುತ್ತೆ, ನಗ್ತಾನೇ ಇರ್ತೀವಿ. ಸೊ ಅದೇ ದೊಡ್ಡ ಸಿಹಿ ನಮ್ಮ ಪಾಲಿಗೆ. ಅಮ್ಮನ ಚಿರಯೌವನಕ್ಕೆ ಇವೆಲ್ಲವೂ ಕಾರಣ ಇದೆ. ಖಂಡಿತವಾಗಿ, ಖಂಡಿತ. ಇದು ಚಿರಯೌವನ, ಮನಸ್ಸಿನ ಯೌವನ. ಇದು ದೇಹದ್ದೆಲ್ಲ ಬಿಟ್ಬಿಡಿ. ಯಾಕಂದ್ರೆ ದೇಹ ಸಾಥ್ ಕೊಡ್ಬೇಕು, ಎಲ್ಲ ಸರಿನೇ, ಶಕ್ತಿ ಇರ್ಬೇಕು, ಎಲ್ಲ ಸರಿ. ನಿಮ್ ಮನಸ್ಸೇ ಕುಗ್ಗ್ ಹೋಗ್ಬಿಟ್ರೆ ದೇಹಕ್ಕೆ ಎಲ್ಲಿಂದ ಶಕ್ತಿ ಇರುತ್ತೆ? ಆ ಮನಸ್ಸನ್ನ ಬಿಟ್ಟು ಕೊಡಬಾರ್ದು ಅನ್ನುವಂಥ ಒಂದು ಸಂಕ್ರಮಣ ಇದೆಯಲ್ಲ, ವಿಪ್ಲವ, ಹೋರಾಟ, ಇದೇ ಸಂಕ್ರಮಣ ಅಂತ ನಾನು ಕರೆಯೋದು. ಇದರಿಂದ ಆಚೆ ಸಂಕ್ರಮಣನೇ ಇಲ್ಲ. ಬರೋಣ ಆ ಫಿಲಾಸಫಿಗೆ ಆಮೇಲೆ ಬರೋಣ. ನಾನೀಗ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ. ಚೆನ್ನಾಗಿರುತ್ತೆ ನಮ್ಮ ಹರಿಕಥೆ ಎಪಿಸೋಡ್ ನನ್ನ ಪ್ರಕಾರ. ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ ನಾನು. ಈ ಎಳ್ಳು, ಬೆಲ್ಲ, ಆಮೇಲೆ ಕಡಲೆಕಾಯಿ ಬೀಜ, ಹೌದು, ಎಲ್ಲ ಹಾಕಿ ತಿನ್ನೋವಂಥದ್ದು ಅದು ಒಂಥರ. ಜೊತೆಲಿ ಕಬ್ಬು, ಆ ಕಬ್ಬನ್ನ ಕರ 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 ಅಂತ ಬಾಯಲ್ಲೇ ಎಳೆದು ಸೀಳಿ ತಿನ್ನೋವಂಥದ್ದು, ಕಡ್ದು, ಹೌದು ಆಯ್ತಾ, ಜಗದಷ್ಟು ರಸ ಬರೆಸ್ಕೊಂಡು ಸಿಹಿನ ಅನುಭವಿಸೋದು, ಅದು ಇನ್ನೊಂದು ಏನಪ್ಪ ಅಂತಂದ್ರೆ, ಸಂಕ್ರಾಂತಿಗೋಸ್ಕರ ನಾವು ಹುಗ್ಗಿ ತಿಂಡಿ ಮಾಡ್ತೀವಿ. ಹುಗ್ಗಿ ಅಂತಂದ್ರೆ ಹುಗ್ಗಿ ಅನ್ನ. ಅದಕ್ಕೆ ಹೆಸರು ಬೇಳೆ, ಪೊಂಗಲ್ ಅಂತೀವಲ್ಲ, ಅದನ್ನೇ ಪೊಂಗಲ್ ಅಂತಾರೆ ತಮಿಳ್ನಾಡಿನಲ್ಲಿ. ಅದಕ್ಕೆ ಹೆಸರು ಬೇಳೆ ಒಂಚೂರು ಹುರಿದು ಬಿಟ್ಟು ಹಾಕಿ ಒಳ್ಳೆ ರೆಸಿಪಿ ಮಾಡಿಕೊಂಡು ಹುಗ್ಗಿ ಮಾಡಿಕೊಂಡು ತಿನ್ನೋವಂಥದ್ದು. ನೋಡಿ, ಇದೆಲ್ಲ ನಾವು ಇಷ್ಟು ಕಡೆ ಓಡಾಡ್ತಾ ಇದ್ವಿ ಅಂತ ಮೊದಲೇ ಹೇಳಿದೆ. ಕರ್ನಾಟಕದ ಬೇರೆ ಬೇರೆ ಕಡೆಗಳಿಗೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತ. ಈ ಬೇರೆ ಎಲ್ಲ ಕಡೆನಲ್ಲೂ ಸಂಕ್ರಾಂತಿನ ಬಹಳ ಜೋರಾಗಿ ಆಚರಿಸ್ತಾರೆ. ಆದರೆ ಉಡುಪಿ, ಮಂಗಳೂರು, ಬ್ರಹ್ಮಾವರ ಆ ಕಡೆ ಎಲ್ಲ ಸ್ವಲ್ಪ ಈ ಎಳ್ಳು ಅಂತಂದ್ರೆ ತಿಥಿಗೆ ಉಪಯೋಗಿಸೋದು ಅಂತ ಲೆಕ್ಕ. ಅಥವಾ ಯಾರಾದ್ರೂ ಎಳ್ಳನ್ನ ದಾನ ಕೊಡ್ತಾರೆ ಅಂತಂದ್ರೆ ದುರ್ದಾನದ ಒಂದು ಭಾಗ ಅಂತ ಲೆಕ್ಕ. ಅಂದ್ರೆ ನಮ್ಗೆ ಇರೋಂಥ ಕಷ್ಟಗಳನ್ನ, ನಮಗಿರೋ ನಮ್ಮ ಪಾಪಗಳನ್ನೆಲ್ಲ ನಾವು ಎಳ್ಳಿಗೆ ಆರೋಪಿಸಿ ಆ ಎಳ್ಳನ್ನ ತಗೊಂಡೋಗಿ ಬೇರೆಯವ್ರಿಗೆ ಕೊಟ್ಬಿಟ್ರೆ ಅದು ಉಳಿದವ್ರಿಗೆ ದಾಟಿ ಬಿಡುತ್ತೆ. ಇದು ಗಟ್ಟಿಯಾದ ನಂಬಿಕೆ. ನಮಗಿದು ಗೊತ್ತಿರ್ಲಿಲ್ಲ. ಸಂಕ್ರಾಂತಿ ಹಬ್ಬ ಬಂತು, ಮನೆಯಲ್ಲಿ ಎಳ್ಳು ಬೆಲ್ಲ ಎಲ್ಲ ಯಾವಾಗ ನಾನು ಹೇಳಿದ್ನಲ್ಲ, ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಆಯ್ತು. ಚೆನ್ನಾಗಿ ಡ್ರೆಸ್ ಗೀಸ್, ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಇದಕ್ಕೂ ಒಂದು ಪುಟ್ಟು ಫ್ರಾಕ್ ಎಲ್ಲ ಹಾಕ್ಬಿಟ್ಟು ಉಡುಪಿಲಿ ನಮ್ಮ ಪಕ್ಕದ ಮನೆಗೆ ಎಳ್ಳು ಬೀರಕ್ಕೆ ಅಂತ ಹೋದ್ವಿ. ಎಂತ ಅಂತ ಕೇಳಿದ್ರು ಅವರು. ಅದಕ್ಕೆ ಅಲ್ಲ, ಇದು ಎಳ್ಳು ಬೀರ್ಲಿಕ್ಕೆ ಬಂದದ್ದು, ನಾವು ಸಂಕ್ರಾಂತಿ ಹಬ್ಬ ಅಲ್ಲ ಇವತ್ತು, ಎಂತ ಮಾಡಲಿಕ್ಕೆ ಅಂತ ಕೇಳಿದರು. ಎಳ್ಳು ಬೀರ್ಲಿಕ್ಕೆ ಅಂತ. ಇಲ್ಲಮ್ಮ, ನಾವು ಎಳ್ಳು ತೆಗೊಳ್ಳೋದಿಲ್ಲ ಆಯಿತಾ, ನೀವು ಬೇಸರ ಮಾಡಬೇಡಿ ಅಂತ ಹೇಳಿದರು. ನನಗೆ ಫಸ್ಟ್ ನಮಗೂ ಎಲ್ಲ ಅರ್ಥ ಆಗಲಿಲ್ಲ. ಆಯಿತು, ಒಬ್ಬರ ಮನೆಯಿಂದ ವಾಪಸ್ ಬಂದ್ವಿ, ಇನ್ನೊಬ್ಬರ ಮನೆಗೆ ಹೋದ್ವಿ, ಅಲ್ಲೂ ಅದೇ ಉತ್ತರ. ಹಾಗಾದರೆ ಹಿಂದ್ಗಡೆ ಮನೆಗೆ ಹೋದ್ವಿ, ಅಲ್ಲೂ ಅದೇ ಉತ್ತರ. ಆಗ ಹೆಚ್ಚಾಗಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಬೇರೆ ಊರಿನವರು ಇರ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆ, ಹಾಗಾಗಿ ಆ ಥರ ಆಯಿತು.
ಅದೇನೆ ನಮ್ಮ ತಂದೆ ಕೆಲಸ ಮಾಡುವಂಥ ಆಫೀಸ್ನಲ್ಲಿ ಅಲ್ಲಿ ಬೇರೆ ಬೇರೆ ಕಡೆಯವರು ಇರ್ತಾ ಇದ್ರು. ಆಫೀಸಿಗೆ ತಗೊಂಡೋದ್ರೆ, ಓ ನನ್ನ ತಂದೆ ಹೆಸರು ಕೃಷ್ಣ ಭಟ್ ಅಂತ, ಕೃಷ್ಣ ಭಟ್ರ ಮನೆಯಿಂದ ಎಳ್ಳು ಬೆಲ್ಲ ಬಂದಿದೆ ಅಂತ ಹೇಳಿ ಅವರೆಲ್ಲ ಹಂಚ್ಕೊಂಡು ತಿನ್ನೋರು. ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಇದಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಸಂಕ್ರಾಂತಿ ಹಬ್ಬ ಎಳ್ಳು ಬೀರೋ ಅಂಥದ್ದು ಹಬ್ಬ. ಚೆನ್ನಾಗೇ ಮಾಡ್ತಾರೆ, ಹುಗ್ಗಿ ಮಾಡ್ತಾರೆ, ಅದೆಲ್ಲ ಚೆನ್ನಾಗೇ ಮಾಡ್ತಾರೆ. ಎಳ್ಳು ಬೀರುವಂಥ ಸಂಪ್ರದಾಯ ಉಡುಪಿ ಆ ಕಡೆನಲ್ಲಿ ಸ್ವಲ್ಪ ಕಡಿಮೆ. ಅದು ಎಲ್ಲೋ ಒಂದು ಪಾಪದ ಇದು ಅಂತ ಲೆಕ್ಕ. ಬಟ್ ನೀವು ಆಚರಣೆ ಮಾಡ್ತೀರಾ? ನಾವು ಮಾಡ್ತೀವಿ. See, we are in acceptance of all traditions which gives you an opportunity to celebrate with everyone. ಹೌದು. ಬಟ್ ಈಗ ಅಮ್ಮ ಅವಾಗೆಲ್ಲ ಓಡಾಡಿದ್ರು ಕರ್ನಾಟಕ ಪೂರ್ತಿ, ಯಾಕಂದ್ರೆ ಅಪ್ಪ ಕೆಲಸ ಮಾಡ್ತಿದ್ರು, ಒಂದಷ್ಟು ಟೇಸ್ಟ್ ಒಂದಷ್ಟು ನೋಡಿದ್ರು ಜನಗಳನ್ನ. ನಿಮ್ಗೆ ಆ ಥರದ ಆಪರ್ಚುನಿಟಿ ಸಿಕ್ಕಿತಾ? ಖಂಡಿತ ಸಿಕ್ಕಿತ್ತು. ಅದು ಬರೀ ಟ್ರಾನ್ಸ್ಫರಬಲ್ ಜಾಬ್ ಇರೋರಿಗೆ ಮಾತ್ರ ಅಂತ ಅಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಅರ್ಧವಾಸಿ ಎಲ್ಲ ಉಡುಪಿಯಲ್ಲಿ, ಮತ್ತೆ ಸ್ಕೂಲಿಂಗ್ ಮಾಡಿದ್ದು ಬೆಂಗಳೂರಲ್ಲಿ. ಬಟ್ ಅಮ್ಮ ಹೇಗೆ ಅಂದರೆ ನಂಗೆ ರಜೆ ಬರುವಾಗೆಲ್ಲ ಅವ್ರದ್ದು ಎಲ್ಲೆಲ್ಲಿ ಶೂಟಿಂಗ್ ನಡೀತಾ ಇತ್ತು, ಮೇ ಇಟ್ ಬಿ ಕೇರಳ, ಮೇ ಇಟ್ ಬಿ ಹೈದ್ರಾಬಾದ್, ಮೇ ಇಟ್ ಬಿ ಚೆನ್ನೈ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಕಡೆ ಅಲ್ಲಿಯ ಲೋಕಲ್ ಅಟ್ರಾಕ್ಷನ್ ಏನಿದೆ ಅಲ್ಲಿಗೆ ಕಾರ್ ಮಾಡಿ ಕಳಿಸಿ ಕೊಡ್ತಾ ಇದ್ರು. ಅಲ್ಲಿಯ ಲೋಕಲ್ ಕ್ವಿಸಿನ್ ಏನಿದೆ, ಮತ್ತೆ ನನ್ಗೆ ಏನೇ ಕ್ರೇವಿಂಗ್ ಇದ್ರೂ ಇಮಿಡಿಯೇಟ್ ತರಿಸಿ ಕೊಡ್ತಾ ಇದ್ರು. ಸೊ ಇಟ್ ಇಸ್ ಲೈಕ್ ಹಾಗೆ ಸುತ್ತಿ ಸುತ್ತಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನೀವೊಂದು ಸುತ್ತಿ ನಿಮ್ಮ ಮಗಳಿಗೆ ಸುತ್ತೋ ಹುಚ್ಚು ಹೆಚ್ಚಾಗಿದೆ ಅಂತ, ಊರು ಸುತ್ತೋ ಹುಚ್ಚು ಹೆಚ್ಚಾಗಿದೆ ಅಂತ. ಇಲ್ಲ, ಅವಳಿಗೆ ಅದಕ್ಕೆ ಧೈರ್ಯ ಇತ್ತು, ತುಂಬಾ ಧೈರ್ಯ ಇತ್ತು. ಬೆಂಗಳೂರಿನಿಂದ ಯಾರಾದ್ರೂ ಫ್ಲೈಟ್ಗೆ ಹತ್ಸಿ ಬಿಡ್ತಾ ಇದ್ರೆ ಒಬ್ಳೆ ಬಂದು ಇಳಿತಾ ಇದ್ಲು ಕೊಚ್ಚಿನಲ್ಲಿ. ಚಿಕ್ಕ ಹುಡುಗಿ, 8-9 ವರ್ಷ. ಎಸ್, ಒಬ್ಬಾಕೆನೇ ಜರ್ನಿ ಮಾಡ್ತಿದ್ರು. ನನ್ಗೆ ಐ ಥಿಂಕ್ ನಂಗೆ 7 years ಇರುವಾಗ ಮಮ್ಮಿ ಕೊಚ್ಚಿನಲ್ಲಿ ಶೂಟ್ ಅಲ್ಲಿ ಇದ್ರು. ಇಲ್ಲಿಂದ ಅಜ್ಜಿ ಎಲ್ಲ ಹತ್ಸಿದ್ರು. ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ ಚೆಕ್ಔಟ್ ಆಗಿ ಲಗೇಜ್ ತಗೊಂಡು ಹೊರಗೆ ಬರುವಾಗ ಬೋರ್ಡ್ ಇಟ್ಕೊಂಡು ನಿಂತಿರ್ತಾ ಇದ್ರು. ಸೊ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅಲ್ಲಿ ಇವಳು ಹೊರಗೆ ಬರುವಾಗ ನನಗೆ ಹೋಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೆ. ನನ್ನ ಕಡೆಯವ್ರನ್ನ ಯಾರನ್ನಾದ್ರೂ ಕರೆಸ್ತಿದ್ದೆ, ಅವ್ರು ಹಿಡ್ಕೊಂಡು ನಿಂತಿರ್ತಿದ್ರು. ಯಾಕಂದ್ರೆ ನಾವು ಏನೇ ಫೋಟೋ ತೋರಿಸಿದ್ರು ಅವಾಗ ಮೊಬೈಲ್ ಕಾಲ ಅಲ್ಲ, ವಾಟ್ಸಪ್ ಇಲ್ಲ, ನಿಮ್ಗೆ ಫೋಟೋದಲ್ಲಿ ಇಟ್ಕೊಂಡು ಅಥವಾ ಆಗ ಕಾಲ್ ಮಾಡಿ ಮಗು ಎಲ್ಲಿದೆಯಾ ಅಂತ ಕೇಳೋ ಹಾಗಿಲ್ಲ. ಆದ್ರೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ವಿ ಏರ್ ಹೋಸ್ಟೆಸ್ ಹತ್ರ, ದಯವಿಟ್ಟು ಒಂದು ಹೊರಗಡೆವರೆಗೂ ಬಂದು ಯಾರಾದ್ರೂ ಒಬ್ರು ಎಸ್ಕಾರ್ಟ್ ಮಾಡ್ಬಿಡಿ, ಒಬ್ಳೆ ಹೋಗ್ತಾ ಇದ್ದಾಳೆ ಅಂತ. ಇವಾಗೆಲ್ಲ ಅದಕ್ಕೋಸ್ಕರ ಏರ್ಪೋರ್ಟ್ಗಳಲ್ಲಿ ಸರ್ವಿಸ್ ಇದೆ, ಅವಾಗ ಇರ್ತಾ ಇರ್ಲಿಲ್ಲ. ಸೊ ಅವಳೇ ಬರ್ತಾ ಇದ್ಲು. ಆಮೇಲೆ ಅವಳ ಕೈಗೆ ಒಂದು ಕ್ಯಾಮರಾ, ಒಂದು ಬುಕ್, ಪೆನ್ನು ಇಷ್ಟು ಕೊಟ್ಬಿಟ್ರೆ, ಬುಕ್ ನಾನು ಭಯಂಕರ ಒಂದು ಓದೋ ಬುಕ್, ಒಂದು ಬರೆಯೋ ಸ್ಕೆಚಿಂಗ್ ಬುಕ್ ಎಂತಾದ್ರೂ ಕೊಟ್ರೆ ನಂಗೆ ಕೂತ್ಕೊಂಡು ಹಾಡು ಬರೆಯೋ ಹವ್ಯಾಸ ತುಂಬಾ ಇರ್ತಾ ಇತ್ತು. ಅಂದ್ರೆ ನಾನು ಏನ್ ಹಾಡು ಕಲ್ತಿದ್ದೇನೋ, ಸಿನಿಮಾ ಹಾಡಾದ್ರೂ ಆಗಿರ್ಬೋದು, ಭಾವಗೀತೆ, ಭಕ್ತಿಗೀತೆ, ಅದನ್ನ ಕೂತ್ಕೊಂಡು ಬರ್ಕೋತಾ ಇದ್ದೆ ನಾನು. ಇನ್ಫ್ಯಾಕ್ಟ್ ನನ್ನ ಹತ್ರ ಬುಕ್ಸ್ ಇನ್ನೂ ಇದೆ. ಸೊ ಫ್ಲೈಟಲ್ಲೆಲ್ಲ ಕೂತ್ಕೊಂಡು ಇಲ್ಲ ಡ್ರೆಸ್ ಡಿಸೈನಿಂಗ್ ಮಾಡ್ತಾ ಕೂತ್ಕೊಳ್ಳೋದು. ಅಂಡ್ ಇಂಟ್ರೆಸ್ಟಿಂಗ್ಲಿ, ಇನ್ಸಿಡೆಂಟ್ಲಿ ನನ್ನ ಕೋ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಎಲ್ಲರೂ ಐ ಡೋಂಟ್ ನೋ, ಸಚ್ ವಂಡರ್ಫುಲ್ ಪೀಪಲ್ ಐವ್ ಮೆಟ್. ಕೆಲವರು ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಗಳು ನನ್ನ ಪಕ್ಕ ಕೂತಿರ್ತಾ ಇದ್ರು. ಒಂದ್ಸತಿ ಅಂತೂ ದ ಸ್ಪೀಕರ್, ಲೋಕಸಭಾ ಸ್ಪೀಕರ್, he was right beside me. I didn't know about that. ಅವರೇ ಪರಿಚಯ ಮಾಡ್ಕೊಂಡು ಮಾತಾಡಿದ್ರು. ಸೊ there was a lot of exchange of knowledge and information and thoughts. So I've enjoyed it. ಆಮೇಲೆ ಬಂದು ಹೇಳೋಳು, ಈ ಥರ ಎಲ್ಲ ಮೀಟ್ ಮಾಡಿದ್ರು, ನೀನು ಗೊತ್ತಂತೆ ಅಮ್ಮ ಅವ್ರಿಗೆ ಅಂತೆಲ್ಲ, ಇದನ್ನು ಎಲ್ಲ ಖುಷಿಯಾಗಿ ಹೇಳೋಳು. ಆಯ್ತಾ, ಒಳ್ಳೆ ಮಗಳನ್ನ ಎತ್ತು ಬಿಟ್ಟಿದ್ದೀರಾ. ನಾನು ಅದಕ್ಕೆ ಯೋಚನೆ, ಆ ಏಜ್ ಅಲ್ಲಿ ಆ ಥರದ್ದೆಲ್ಲ ಒಂದು ಮಗು ತಿಳ್ಕೊಂಡು ಅನಲೈಸ್ ಮಾಡಿ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಸಖತ್ ಗಟ್ಟಿಗಿತ್ಯಮ್ಮ ನೀನು. ಖಂಡಿತ ಎರಡನೇ ಮಾತೇ ಇಲ್ಲ. ಆಮೇಲೆ ಇವಳನ್ನು ಒಬ್ಬೊಬ್ಳಿಗೆ ಕಳಿಸ್ಕೊಡ್ತಿದ್ನಲ್ಲ, ಟೆನ್ಷನ್ನೇ ಇರ್ತಾ ಇರ್ಲಿಲ್ಲ. ಎಲ್ಲ ಫೋಟೋಗಳು ತೆಕ್ಕೊಳ್ಳೋದು, ತಾನು ಏನೇನು ನೋಡಿದೀನಿ ಎಲ್ಲ ಬರ್ಕೊಳ್ಳೋದು, ವಾಪಸ್ ಬಂದು ನನ್ನ ಲೊಕೇಶನ್ಗೆ ಅಥವಾ ನಾನಿದ್ದಂಥ ಹೋಟೆಲ್ಗೆ ಬಂದು ಆಮೇಲೆ ನಮ್ಮ ಟೈಮ್ ಪಾಸ್ ನೋಡಬೇಕು. ಅವಳು ಫೋಟೋ ತೋರಿಸೋದು, ಅಂದ್ರೆ ಫೋಟೋ ತೋರಿಸೋದು ಅಂದ್ರೆ ತಕ್ಷಣಕ್ಕೆ ತೋರಿಸೋ ಹಾಗಿರ್ಲಿಲ್ಲ. ಅವಾಗೆಲ್ಲ ನೆಗೆಟಿವ್ ನ ಡೆವಲಪ್ ಮಾಡ್ಬೇಕಾಗ್ತಿತ್ತು. ಹೌದು. ಆಮೇಲೆ ಇಂತಿಂಥ ಕಡೆಗೆ ಹೋದೆ, ಇಂಥ ಮ್ಯೂಸಿಯಂಗೆ ಹೋದೆ. ಆಮೇಲೆ ಆ ಕೊಚ್ಚಿನಲ್ಲಿ ಯಾವುದೋ ಒಂದು ಮಠಾಂಚೇರಿ ಅಂತ ಎಲ್ಲೋ ಒಂದು ಪೋರ್ಚುಗೀಸ್ ಕಾಲದಲ್ಲಿ ಡೆವಲಪ್ ಮಾಡಿರುವಂತ 25 ವರ್ಷದಿಂದ ಇಬ್ರು ಕೂತ್ಕೊಂಡು ಈಗ ಡಿಸ್ಕಸ್ ಮಾಡ್ತಾ. ಹೌದು ಹೌದು. ಅಂದ್ರೆ ನಾನು ಹೇಳ್ತೀನಿ, ನಮ್ಗೆ ಬಿಕಾಸ್ ಅಸ್ ಮಿಲೆನಿಯಲ್ ಚಿಲ್ಡ್ರನ್ 90s ಬಾರ್ನ್ ಎಲ್ಲ, ನಮಗೆ ಸ್ಕ್ರೀನ್ ಆಕ್ಸೆಸ್ ಇರ್ತಾನೆ ಇರಲಿಲ್ಲ ಅಲ್ಲ. ಸೊ ಹೌ ಡು ಯು ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್? ವಿಡಿಯೋ ಗೇಮ್ ವಾರದಲ್ಲಿ 1 ದಿನ ಅಲೌಡ್ ಇತ್ತು, ಅದೊಂದು ಬ್ರಿಕ್ಕಿನ ಹಾಗೆ ಇರೋ ವಿಡಿಯೋ ಗೇಮ್.
ಫೋನ್ ಇಲ್ಲ ಏನೂ ಇಲ್ಲ. ಸೊ ನಾನು ಅಮ್ಮ ಕೂತ್ಕೊಂಡು ಅಂತಾಕ್ಷರಿ ಆಡೋದು ಅವರ ಶಾರ್ಟ್ಗಳ ಮಧ್ಯ, ಇಬ್ರೇ ದಂಶರಾಜ್ ಆಡೋದು, ಪದಬಂಧ ಆಡೋದು, ಮತ್ತೆ ಬುಕ್ಕುಗಳು ಓದೋದು ಎಷ್ಟು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಸ್ಕ್ರಾಬಲ್, ಐ ಯೂಸ್ ಟು ಕ್ಯಾರಿ ಸ್ಕ್ರಾಬಲ್ ಅಂಡ್ ಪ್ಲೇ. ಸೊ ಗೋಲ್ಡನ್ ಟೈಮ್ಸ್. ಬೇರೆಯವ್ರು ಬೇಡ, ನೀವಿಬ್ರೇ ಎಂಟರ್ಟೈನ್ಮೆಂಟ್ ಇದ್ದೀರಾ. ಅಯ್ಯೋ ಇವತ್ತವರೆಗೂ ಹಾಗೆ ನಮ್ಗೆ ನಮ್ಮ ಮಾತು ಮುಗಿಯೋದೇ ಇಲ್ಲ ನಮ್ದು. ಈಗಲೂ ಎಂತ ಮಾತಾಡ್ತೀರಿ ನೀವಿಬ್ರೇ? ಏನ ಸಿ ನಮ್ಗೆ 100 ಟಾಪಿಕ್ ಇರುತ್ತೆ ಮಾತಾಡ್ಲಿಕ್ಕೆ. ಅಫ್ಕೋರ್ಸ್ ಬೇಸಿಕ್ಸ್ ಆಫ್ ಫ್ಯಾಮಿಲಿ ಅಂಡ್ ಎವ್ರಿಥಿಂಗ್ ಇರುತ್ತೆ. ಇಲ್ಲ ಅಂತ ಆದ್ರೆ ರೆಸಿಪಿಗಳು ಶೇರ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲ ಅಂತ ಆದ್ರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಸುಮಾರು ಇರುತ್ತೆ. ಏನು ಇಲ್ಲ ಅಂತಂದ್ರೆ ನಾನು ಅವರ ಗೈಡೆನ್ಸ್ ಇಲ್ದೆ ನಾನು ಮುಂದಿನ ಹೆಜ್ಜೆ ಇಡೋದೇ ಇಲ್ಲ. ಸೊ ಎನಿ ಪ್ರಾಜೆಕ್ಟ್ ದಟ್ ಐ ಹ್ಯಾವ್ ಟು ಟೇಕ್ ಅಪ್, ಏನು ಸಿಕ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ಪೊಲಿಟಿಕಲ್ ಮ್ಯಾಟರ್, ಇಲ್ಲ ಅಂತಾದ್ರೆ ಯಾವ್ದೋ ಮೇ ಬಿ ಆಫ್ರಿಕಾದ ಒಂದು ಸಣ್ಣ ಗ್ರಾಮದಲ್ಲಿ ನಡೀತಾ ಇರುವಂತ ಒಂದು ರಿಚುವಲ್ ಆರ್ ಆನಿಮಲ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ನೀವು ಡಿಸ್ಕಷನ್ ಮಾಡದಿರೋ ಟಾಪಿಕ್ ಇಲ್ಲ, ಖಂಡಿತ ಇಲ್ಲ. ಸಿನಿಮಾ, ಪೊಲಿಟಿಕ್ಸ್, ಪರ್ಸನಲ್, ಇನ್ಯಾವುದೋ ವಿಡಿಯೋಸ್ಗಳು ಯಾವುದು ಇಲ್ವೇ ಇಲ್ಲ. ಆಮೇಲೆ ಒಂದು ನಾವು ಓದಿರುವಂಥದ್ದು, ಕೇಳಿರುವಂಥದ್ದು, ಅದ್ರ ಬಗ್ಗೆ ಮಾತಾಡೋದು ಒಂದು. ಅದಕ್ಕೆ ನಮ್ಮ ಕಲ್ಪನೆಗೆ ಅದನ್ನ ಆ ವಿಷಯನ ಹಿಡಿದು ಒರೆ ಹಚ್ಚಿ ಇದು ಹೀಗಾಗಿದ್ರೆ ಹೇಗಾಗಿರ್ತಿತ್ತು, ಹಾಗಾಗಿದ್ರೆ ಹೇಗಾಗಿರ್ತಿತ್ತು ಅಂತ ನಮ್ಮ ಇಂಟರ್ಪ್ರಿಟೇಷನ್ ಇದೆಯಲ್ಲ, ಅದನ್ನ ಹಂಚ್ಕೊಳ್ಳೋದಂತೂ ಹಿಲೇರಿಯಸ್ ಸೆಷನ್. ಅದು ನಮ್ದೆಲ್ಲ ಸಿಕ್ಕಾಪಟ್ಟೆ. ಈಗ ಪ್ರಥಮ ಕೂಡ ಟ್ರೆಡಿಷನಲ್, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ನನ್ನ ಥಿಂಕಿಂಗು ಕೂಡ ತುಂಬ ಟ್ರೆಡಿಷನಲ್. ಅವಳದು ಒಂಥರ ಮೋರ್ ಟ್ರೆಡಿಷನಲ್ ಮತ್ತೆ ಅಪ್ಡೇಟೆಡ್ ಇವತ್ತಿನ ಇದಕ್ಕೆ. ಅಮ್ಮ ನೀನು ಈಗ ಹಾಗೆ ಹೇಳ್ತೀಯಲ್ಲ, ಅದೆಲ್ಲ ನಿಮ್ಮ ಕಾಲದಲ್ಲಿ ಆಯಿತು, ಇವಾಗ ಹಾಗೆ ಮಾಡಿದ್ರೆ ಅಷ್ಟೇನೆ 3 ಕಾಸಿಗೆ ನಮ್ಮನ್ನು ಮಾರ್ಬಿಡ್ತಾರೆ, ಇವಾಗ ಹೀಗೆ ಯೋಚನೆ ಮಾಡಬೇಕು ನೋಡು ಅಂತ ಕರೆಕ್ಟಾಗಿ ಅವಳು ಹೇಳ್ತಿರ್ತಾಳೆ. ಆವಾಗ ನನ್ಗನ್ಸುತ್ತೆ ಹೌದಲ್ಲ, ಈಗ ನಾನು ಹೀಗೆ ಯೋಚನೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಸ್ವಲ್ಪ ಹೊತ್ತು ಅದರಲ್ಲೇ ಕೂತ್ಕೊಂಡು ಯೋಚನೆ ಮಾಡಿ ಅದರಲ್ಲೇ ಇಂಟ್ರಾಕ್ಟ್ ಮಾಡ್ಕೋತೀವಿ. ಆಮೇಲೆ ನನ್ನ ಝೋನಿಗೆ ನಾನು ಬರ್ತೀನಿ, ಅವಳ ಝೋನಿಗೆ ಅವಳು ಹೋಗ್ತಾಳೆ. ಬಟ್ ನಮ್ಗೆ ಅದರಿಂದನೇ ಅನ್ಸುತ್ತೆ, ನಾವು ಈಗ ಅಮ್ಮ ಎಂಟ್ರಿ ಕೊಟ್ಟಿದ್ದು 80s ಅಲ್ಲಿ ಆಯ್ತಾ, ನಾವೆಲ್ಲ ಚಿಕ್ಕ ಮಕ್ಕಳು. ಆಗ ಒಂದಷ್ಟು ಹಿಂಗೆ ಕಣ್ಣು ಬಿಟ್ಟಾಗ ಓ ಇವ್ರು ವಿನಯ್ ಪ್ರಸಾದ್ ಅವರು ಅಂತ ನೋಡಿದಾಗ ಹೆಂಗೆ ನಾವು ನೋಡ್ಕೊಂಬಂದ್ವೋ ಮತ್ತು ಇವಾಗ ಹೆಂಗೆ ನೋಡ್ತಿದ್ದೀವೋ ನೀವು ಅಷ್ಟೇ ಅಪ್ಡೇಟೆಡ್ ಆಗಿ ಕಾಣಿಸ್ತೀರ. ಫಾರ್ ಎಕ್ಸಾಂಪಲ್ 80ರ ದಶಕದಲ್ಲಿ ನಿಮ್ಮ ಅಭಿನಯ, ನಿಮ್ಮ ಸಿನಿಮಾದ ಆಕ್ಟಿವಿಟೀಸು ಆಕ್ಟಿವ್ ಆಗಿದ್ದದ್ದು. 2025-26ಕ್ಕೆ ಬಂದ್ವಿ ನಾವು. ಈಗಲೂ ನೀವು ಅಷ್ಟೇ ಆಕ್ಟಿವ್ ಆಗಿದ್ದೀರಾ, ಅಷ್ಟೇ ನಿಮ್ಮ ಪ್ರೊಫೆಷನಲಿಸಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಬಹಳ ಬಹಳ ವಿರಳಾತಿ ವಿರಳ. ನಾನು ಒಂದು ಹೇಳ್ತೀನಿ, ಇದಕ್ಕೆ ನಾನು ಈ ದೇವರು, ಪ್ರಕೃತಿ, ಡೆಸ್ಟಿನಿ, ವಿಧಿ, ನೀವೇನು ಬೇಕಾದರೂ ಕರೀರಿ, ಅದಕ್ಕೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೀನಿ. ನನ್ನ ಕೃತಜ್ಞತೆಗಳು ಮೊದಲನೇದಾಗಿ ಅದಕ್ಕೆ, ಆಯಿತಾ. ಒಂದು, ನನಗೆ ಒಬ್ಬ ಕಲಾವಿದೆ ಆಗಬೇಕು ಅನ್ನುವಂಥ ಬಹಳ ಉತ್ಸಾಹ, ಮತ್ತು ಕಲಾವಿದನೇ ಆಗಿರಬೇಕು ಅನ್ನುವಂಥ ಇಷ್ಟ ಇದೆಲ್ಲ ಇತ್ತು. ಆದರೆ ಅದಕ್ಕೆ ತಕ್ಕ ಪ್ರೋತ್ಸಾಹ, ಅದಕ್ಕೆ ತಕ್ಕ ಒಂದು ಅವಕಾಶ ಎಲ್ಲ ಸಿಗಬೇಕಲ್ಲ. ಅದೆಲ್ಲ ಸಿಕ್ಕಿರೋದಿದೆಯಲ್ಲ, ಅದು ವಿಧಿ ಕೈಯಲ್ಲೇ ಇದೆ ತಾನೇ. ನಾವೇನು ಅದನ್ನೆಲ್ಲ ನಮಗೋಸ್ಕರ ನಾವು ಆಗ ಕ್ರಿಯೇಟ್ ಮಾಡ್ಕೊಳ್ಳುವಂಥ, ನಮ್ಮನ್ನು ನಮಗೆ ಇಷ್ಟು ಕೆಪಬಿಲಿಟಿ ಇದೆ ಅನ್ನೋದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಲಭವಾಗಿ ತೋರಿಸೋದಕ್ಕೆ ಸಾಧ್ಯ ಇರುವಂಥ ಕಾಲ ಅಲ್ವೇ ಅಲ್ಲ, ಅದು ಅಲ್ವೇ ಅಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ಇದು ಎಲ್ಲವೂ ಸೇರಬೇಕಾಗಿರೋದು ಡೆಸ್ಟಿನಿಗೆ. ಇನ್ನೊಂದು, ನಾನು ಯಾವುದೇ ಫ್ಯಾನ್ಸಿಗೋಸ್ಕರನೋ, ಹೆಸರು ಮಾಡಬೇಕು ಅಂತನೋ, ದುಡ್ಡು ಮಾಡಬೇಕು ಅಂತನೋ, ಇದು ಯಾವುದಕ್ಕೂ ಸಿನಿಮಾ ರಂಗಕ್ಕೆ ಬರಲಿಲ್ಲ. ನನಗೆ ಒಬ್ಬ ನಟಿಯಾಗಿ, ಕಲಾವಿದೆಯಾಗಿ, ರಂಗಭೂಮಿ ಆಗಿರಬಹುದು, ಆಕಾಶವಾಣಿ ಆಗಿರಬಹುದು, ಅಥವಾ ಯಾವುದೇ ಒಂದು ಕ್ರಿಯಾತ್ಮಕ ಚಟುವಟಿಕೆ ಆಗಿರಬಹುದು, ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಆ ಕಾರಣದಿಂದಾಗಿ ನಾನು ಈ ರಂಗ ನನ್ನನ್ನು ಆರಿಸ್ಕೊಳ್ತು, ಅದರಿಂದ ಇದಕ್ಕೆ ಬಂದೆ, ಸಿನಿಮಾ ರಂಗಕ್ಕೆ ಬಂದೆ. ಮತ್ತು ಎಲ್ಲೇ ಇದ್ದರೂ ಕೂಡ ನಾನು ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋವಂಥ ಒಂದು ಛಲ, ಖುಷಿ, ಪ್ರಯತ್ನ, ಇದಿಷ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂತ ಹೇಳ್ತೀನಿ ನಾನು. ನೀವು 80 ಅಂತಂದರೆ 1990ನೇ ಇಸ್ವಿಯಲ್ಲಿ ಗಣೇಶನ ಮದುವೆ ಶೂಟಿಂಗ್ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಮೊದಲನೇ ದಿವಸ ಕ್ಯಾಮ್ರಾದ ಮುಂದೆ ನಿಂತಾಗ ನಾನು ಯಾವ ಸ್ಪಿರಿಟಲ್ಲಿ ನಿಂತನೋ ನನಗೇನು ಗೊತ್ತಿಲ್ಲ. ಈಗ ಈ ಕೆಲಸ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಂತ. ಈಗ ನಿಮ್ಮ ಕ್ಯಾಮ್ರಾದ ಮುಂದೆ, ನಿಮ್ಮ ಚಾನಲಲ್ಲಿ ಕೂತಾಗಲೂ ಕೂಡ ನಾನು ಅದೇ ಹೊಸತನ, ಅದೇ ಹುರುಪು, ಅದೇ ಖುಷಿಯನ್ನು ಅನುಭವಿಸ್ತಾ ಮಾತಾಡ್ತಾ ಇದ್ದೀನಿ. ಮೇ ಬಿ ನಿಮ್ಗೆ ಅದರಿಂದಾಗಿ ಅಲ್ಲಿಂದ ಇಲ್ಲಿವರೆಗೂ ಅದೇ ಅಪ್ಡೇಟೆಡ್ನೆಸ್ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ನಮ್ಮ ಒಳಗಿರುವಂಥ ಒಂದು ಉತ್ಸಾಹದ ಪ್ರತೀಕ ಅಂತ ಹೇಳ್ತೀನಿ. ನೀವು ದೇವರು, ನೀವು ನಿಜವಾಗ್ಲೂ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಥರದ ಮನೋಭಾವನೆಯನ್ನ ಕಲಾವಿದರು ಬೆಳೆಸ್ಕೋಬೇಕು.
ಎಲ್ರೂ ಬೆಳೆಸ್ಕೋಬೇಕು. ಹೇಳಲಿಕ್ಕೆ ಅಂತ ಬಂದೆ. ಪ್ಲೀಸ್. ಈಗ ಬಿಕಾಸ್ ನಾನು ಅಮ್ಮನ ಜನರೇಷನ್ನಿನ ಅಮ್ಮನ ಪೀಕ್ ಎರಾದ ಸಿನಿಮಾ ಮೇಕಿಂಗ್ ಅನ್ನ ಕೂಡ ನೋಡಿದ್ದೇನೆ. ಅವರ ಸೆಟ್ಗಳಿಗೆ ಹೋಗಿ ದೊಡ್ಡ ದೊಡ್ಡ ಸ್ಟಾಲ್ವಾರ್ಡ್ಸ್ ಆಫ್ ಕನ್ನಡ ಸಿನಿಮಾ, ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಅಂಡ್ ತೆಲುಗು ಎಲ್ಲ ನೋಡಿದ್ದೇನೆ. ದ ಮೇಕಿಂಗ್ ಆಫ್ ಇಟ್, ದ ಎಂಟೈರ್ ಪ್ರಾಸೆಸ್, ಹೇಗೆ ಒಂದು ಟೀಮ್ ವರ್ಕ್ ಮಾಡುತ್ತೆ ಅಂತಾನು ನೋಡಿದ್ದೀನಿ. ನಾನು ಜರ್ನಿ ಶುರು ಮಾಡಬೇಕಾದ್ರೆ ಹೇಗಿತ್ತು ಅಂತಾನು ನೋಡಿದ್ದೀನಿ. ಕರೆಂಟ್ಲಿ ಏನು ನಡೀತಾ ಇದೆ ಅಂತಾನು ನೋಡಿದ್ದೀನಿ. ಅಫ್ಕೋರ್ಸ್ ಈಗ ತುಂಬ ಎವ್ರಿಬಡಿ ಈಸ್ ಇನ್ ಅ ಗ್ಯಾಜೆಟ್ ಫ್ರೆನ್ಸಿ. ಒಂದು ಶಾರ್ಟ್ ಮುಗಿಸಿದ ತಕ್ಷಣ ಮೊಬೈಲ್ನಲ್ಲಿ ಇದು ಮಾಡುವಂಥದ್ದು ಒಂಥರ ಫ್ಯಾನ್ಸಿ ಆಗಿಬಿಟ್ಟಿದೆ ಈಗ. ಅಥವಾ ಕೆಲವರು ಅದರಲ್ಲೂ ಇದ್ದಾರೆ, ಮೆಥಡ್ ಆ್ಯಕ್ಟರ್ಸ್ ಇದ್ದಾರೆ ನಮ್ಮಲ್ಲಿ ಕೂಡ. ತೀರಾ ಯಾರ ಹತ್ರನೂ ಮಾತಾಡ್ದೇನೆ ಕ್ಯಾರೆಕ್ಟ್ರಲ್ಲೇನೆ ಕಂಟಿನ್ಯೂ ಮಾಡುವಂಥವ್ರು ಇದ್ದಾರೆ, ಬಟ್ ಬೆರಳೆಣಿಕೆ ಅಷ್ಟವರು. ಆದರೆ ನನ್ನ ಅಮ್ಮನಲ್ಲಿ ನಾನೇನು ಅಬ್ಸರ್ವ್ ಮಾಡಿರೋದು ಅಂತಂದರೆ, ದ ಡೆಡಿಕೇಶನ್ ಆ್ಯಂಡ್ ಶಿಯರ್ ಪ್ಯಾಷನ್ ಟುವರ್ಡ್ಸ್ ಆರ್ಟ್ಸ್. ಅದು ನೀವು ಆ್ಯಂಕರಿಂಗಿಗೆ ಹೇಳ್ಬೋದು, ಮ್ಯೂಸಿಕ್ ವಿಷಯಕ್ಕೆ ಹೇಳ್ಬೋದು, ಅಥವಾ ಒಂದು ರಿಯಾಲಿಟಿ ಶೋ ವಿಷಯಕ್ಕೆ ಹೇಳ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಒಂದು ಡಾಕ್ಯುಮೆಂಟ್ರಿ ಇರ್ಬೋದು. ಅಮ್ಮ ಹೇಳಿದ ಹಾಗೇ ಅದೇ ಫೋಕಸ್, ಅದೇ ಉತ್ಸಾಹ. ಆ್ಯಂಡ್ ಇಷ್ಟರವರೆಗೂ ಅವರ 35-36 ವರ್ಷಗಳ ಕರಿಯರಲ್ಲಿ ಇಷ್ಟರವರೆಗೂ ಒಂದು ದಿನ ಕೂಡ ಅಮ್ಮ ನನಗೆ ಸಾಕಾಯಿತು, ನನಗೆ ಸುಸ್ತಾಗಿದೆ ಅಂತ ಹೇಳಿದ್ದು ನಾನು ಕೇಳೇ ಇಲ್ಲ. ನಿಜವಾಗಿಯೂ ಕೇಳಿಲ್ಲ. ಸ್ಮೈಲ್ ನೋಡಿ. ಇಲ್ಲ, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಆರ್ ಓವರ್ ಹೈಪಿಂಗ್ ಇಟ್. ನಮಗೇನಾಗುತ್ತೆ, ಅಫ್ಕೋರ್ಸ್ ನಮ್ಮ ಪರಿಸ್ಥಿತಿಗಳು ಬೇರೆ ಇದೆ, ಒಪ್ಕೊಳ್ತೇನೆ. ಬಟ್ ಕೆಲವರಿಗೆ, ನಮ್ಮಲ್ಲಿ ಎಸ್ಪೆಷಲಿ ವರ್ಕಿಂಗ್ ಮದರ್ಸಿಗೆ, ಈಗಿನ ಜನ್ರೇಷನ್ ಅವರಿಗೆ 5 ದಿನದ ಕಂಟಿನ್ಯೂಸ್ ಶೆಡ್ಯೂಲ್ ಆದ ತಕ್ಷಣ 6ನೇ ದಿನ ಅಮ್ಮ ಒಂದು ಬ್ರೇಕ್ ತಗೊಳ್ಳು ಅಂತ ಕಾಣುತ್ತೆ. ಆದರೆ ಅಮ್ಮ ನನಗೆ ನೆನಪಿದೆ, ನನ್ನ ಗ್ರೋಯಿಂಗ್ ಇಯರ್ಸಲ್ಲಿ ವೆನ್ ಶಿ ಹ್ಯಾಡ್ ಟು ಸ್ಟೆಪ್ ಔಟ್ ಆ್ಯಂಡ್ ವರ್ಕ್ ಕಂಟಿನ್ಯೂಸ್ಲಿ. ಇವತ್ತು ಕೇರಳಲ್ಲಿದ್ದರೆ ನಾಳೆ ಹೈದ್ರಾಬಾದಲ್ಲಿದ್ದರೆ ನಾಳಿದ್ದು ಚೆನ್ನೈ, ರಾತ್ರೋರಾತ್ರಿ ಫ್ಲೈಟ್ಗಳು ತೊಗೊಂಡು ಟ್ರಾವೆಲ್ ಮಾಡ್ತಾಯಿದ್ರು. ಆ್ಯಂಡ್ ಒಂದು ದಿವಸ ಕೂಡ ಐ ಆಮ್ ಟಯರ್ಡ್ ಪುಟ್ಟ, ನೋ ಇವತ್ತು ನಾನಿವತ್ತು ಈ ಸೀನ್ ಮಾಡಿದೆ, ಎಲ್ಲರೂ ನನಗೆ ಶಭಾಷ್ ಹೇಳಿದ್ರು. ಓವರ್ ದ ಲ್ಯಾಂಡ್ಲೈನ್ ಕಾಲ್, ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡಿ, ಆ ಥರದ್ದೆಲ್ಲ ಇತ್ತು. STDಗಳಿರ್ತಿತ್ತು. ಸೊ ಇವಾಗ ನನಗೇನಾಗುತ್ತೆ, ಯಾವುದೋ ಎಲ್ಲೋ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸುವಾಗ ಇಟ್ಸ್ ಲೈಕ್, ಎಷ್ಟು ವರ್ಷ ಲೆಗೆಸಿ ಅದು ಬಂದಿದೆ, ನಾನು ಏನು ಸಣ್ಣ ಪುಟ್ಟದಕ್ಕೆ ಬ್ರೇಕ್ ತಗೊಳ್ಳೋದು ಅಂತ ಅನ್ನಿಸ್ಬಿಡುತ್ತೆ. ಥ್ಯಾಂಕ್ ಯು ಪುಟ್ಟ ಫಾರ್ ದಿಸ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು. ಇದು ಈ ನೆಕ್ಸ್ಟ್ ಜನರೇಷನ್ನು ನೋಡಿ ಕಲಿಬೇಕಾದದ್ದು. ಅಂದರೆ ನಿಮ್ಮನ್ನ ಪ್ರಶಂಸೆಗೂ ಒಳಪಡಿಸಿ ಅದನ್ನ ಅನುಕರಣೆಯನ್ನು ಮಾಡಬೇಕು ನಾವು ಅಂತ ಒಂದು ಮೆಸೇಜ್ ಇದು. ಖಂಡಿತವಾಗಿ. ವಿನಯ ಪ್ರಸಾದ್ ಅವರ ಮತ್ತು ಈ ಕಲಾರಂಗದ ನೆಂಟು, ನಮ್ಗೆ ಡೈರೆಕ್ಟ್ ಕ್ವಶನ್ ನಿಮಗೆ, ಇವ್ ಸಿಕ್ಕಿದ್ದೀರಾ ಬಿಡಲ್ಲ, ಕೇಳ್ಬಿಡ್ತೀನಿ. ನೀವು ಯಾವ ಕೆಲಸ ಮಾಡಿಲ್ಲ? ನಾನು ಏರೋಪ್ಲೇನ್ ಓಡಿಸಿಲ್ಲ, ಅಂದ್ರೆ ಪೈಲಟ್ ಆಗಿಲ್ಲ. ಹೌದು. ಓಕೆ, ಆಯ್ತಾ. ಆದರೆ ಅವ್ರು ಓಡಿಸೋವಾಗ ಅವ್ರ ಗೇರ್ಗಳು ಎಲ್ಲಿ ಚೇಂಜ್ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ, ಎಷ್ಟು ಡಿಗ್ರಿ ಡಿಸೆಂಡಿಂಗಲ್ಲಿರುತ್ತೆ, ಎಷ್ಟು ಏರೋನಾಟಿಕ್ ಸ್ಪೀಡಲ್ಲಿ ಇದು ಹೋಗ್ತಾ ಇದೆ, ಎಷ್ಟು ಹೈಟಲ್ಲಿದೆ, ಏರ್ ಪ್ರೆಷರ್ ಏನಿದೆ, ಅದ್ರ ಬಗ್ಗೆ ಮುಂಚೆ ಎಲ್ಲ ಪುಸ್ತಕ ಓದಿ ತಿಳ್ಕೊತಾ ಇದ್ದೆ. ಆಮೇಲೆ ಕಾಕ್ಪಿಟ್ಟಿಂದ ಅವರೇ ಅನೌನ್ಸ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿರೋರ್ನ ಪ್ರಶ್ನೆ ಮಾಡಕ್ ಶುರು ಮಾಡಿದೆ. ತೀರಾ ಕೇಳ್ಕೊಂಡಿದ್ದೆ, ಒಂದ್ ದಿವ್ಸ ಬಿಡ್ರಿ ಕಾಕ್ಪಿಟ್ಟಿಗೆ, ನನ್ನ ಒಂದು 5 ನಿಮಿಷ ಕುತ್ಕೊಂಡ್ ಬರ್ತೀನಿ. ಉತ್ಸಾಹ, ಅಲ್ಲಿ ಕುತ್ಕೊಂಡು ನೋಡೋ ಉತ್ಸಾಹ. ಆಯ್ತಾ. ನಿಮ್ಗೆ ಗೊತ್ತು ಬಿಡಿ ಹಂಗಾರೆ ಪೈಲಟಿಂಗ್ ಇಲ್ಲ, ಸ್ಟಿಯರಿಂಗ್ ಹಿಡ್ಕೊಂಡಿಲ್ವಾ, ವಾಟ್ ಎವರ್ ಅಲ್ಲಿ ಸ್ಟಿಯರಿಂಗ್ ಇರುತ್ತೋ ಇನ್ನೇನಿರುತ್ತೋ, ಒಟ್ನಲ್ಲಿ ಅದು ಹಿಡ್ಕೊಂಡಿಲ್ವಾ ನಾನು. ಇಂಥ ಕೆಲಸದ ಬಗ್ಗೆ ನಂಗೆ ಆಸಕ್ತಿನೇ ಇಲ್ಲಪ್ಪ ಅನ್ನೋದು ಯಾವ್ದಾರು ಇದೆಯಾ? ಹಾಗೆ ಹೇಳಕ್ ಹೋದ್ರೆ ಬಹುಶಃ ನನ್ಗೆ ಆ ಥರ ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಅಂದ್ರೆ ನಾನು ಟೆಕ್ನಿಕಲ್ ಬಗ್ಗೆ ಹೇಳಲ್ಲ. ಲೈಕ್ ಟೆಕ್ನಿಕಲಿ ಶಿ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಶಿ ಈಸ್ ಫ್ಯಾಂಟಾಸ್ಟಿಕ್. ಅವ್ರು ಒಂದ್ರ ಮೇಲೆ ಇಟ್ರು ಅಂತಾದರೆ ಅವ್ರು ಮಾಡ್ತಾರೆ, ಅದನ್ನು ಪಕ್ಕ ಮಾಡ್ತಾರೆ. ಇಂಥ ಕೆಲಸ ಬಂದಾಗ ಐ ಥಿಂಕ್ ಇನ್ನೊಬ್ರನ್ನ ಕೆಳಗಾಣಿಸಿ ಅವರು ಮೇಲೆ ಬರುವಂಥ ಕೆಲಸ ಅವ್ರು ಯಾವತ್ತೂ ಮಾಡೋದು ಇಲ್ಲ. ಅವ್ರ ಮನಸ್ಸಿಗೆ ಅದು ಬರೋದು ಇಲ್ಲ. ಮ್ಯಾನಿಪುಲೇಷನ್ ಇಲ್ಲ, ಡಾಮಿನೆನ್ಸ್ ಇಲ್ಲ, ಪೊಲಿಟಿಕ್ಸ್ ಇಲ್ಲ, ಇನ್ಕರೆಕ್ಟ್ ಏನು ತತ್ವಗಳನ್ನ ಮೀರಿ ಹೋಗೋದು ಖಂಡಿತ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ರೂಮರ್ ಹಾಕೊಂಡ್ಬಿಟ್ಟು ಒಂದಷ್ಟು ಅಂತೆಗಳ ಬಂತೆ ಓಡಾಡ್ಬಿಡ್ತಿತ್ತು. ಇಲ್ಲ, ನಾನು ಒಂದು ಹೇಳ್ತೀನಿ. ಎಷ್ಟೋ ಜನರು ಈಗದ ಸೋಷಿಯಲ್ ಮೀಡಿಯಾದ ದೃಷ್ಟಿಕೋನದಿಂದ ಹೇಳ್ತೀನಿ, ಈ ರೂಮರ್ಸ್ ಅಂತ ನೀವು ಏನು ಹೇಳ್ತಿರಲ್ಲ, ಅದಕ್ಕೆ ಅವ್ರು ಅರ್ಹರಲ್ಲದೆ ಹೋದರೂ ಕೂಡ ಈ ರೂಮರ್ಗೆ ಒಂದು ಅರ್ಹತೆ ಬಂದ್ಬಿಟ್ಟಿದೆ ಅವ್ರನ್ನೆಲ್ಲ ತಗೊಳ್ಳೋದಕ್ಕೆ. ಆದ್ರಿಂದ ಇದ್ರ ಅರ್ಹತೆ ಜಾಸ್ತಿ ಆಗ್ಬಿಟ್ಟು. ಚೆನ್ನಾಗಿ ಅನಲೈಸ್ ಮಾಡಿದ್ದೀರಾ. ಅಲ್ಲ ನೋಡಿ, ನಾನೇನು ಫೇಸ್ಬುಕ್ಕಲ್ಲಿಲ್ಲ,
ನಾನೇನು ಇದರಲ್ಲಿ ಇಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ಇದೇ ಪ್ರಶ್ನೆ ಕೇಳೋರಿದ್ದೆ ನಾನು. ಇಲ್ಲ, ಯಾವ್ದ್ರಲ್ಲೂ ಇಲ್ಲ ನಾನು. Okay. ಆಯ್ತಾ, ನನ್ನ ಪ್ರೊಡಕ್ಷನ್ ಕಂಪನಿ ಒಂದಿದೆ, ಅದಕ್ಕೋಸ್ಕರ. ಯಾಕಿಲ್ಲ ಸೋಷಿಯಲ್ ಮೀಡಿಯಲ್ಲಿ ನೀವು? ಯಾಕಂತಂದ್ರೆ ನಾನು ಐ ಬಿಲಾಂಗ್ ಟು ದ ಸೊಸೈಟಿ ಮೈ ಸೆಲ್ಫ್ ಅಂಡ್ ಸೊಸೈಟಿ ಬಿಲಾಂಗ್ಸ್ ಟು ಮೀ ಆಲ್ವೇಸ್. ಐ ಆಮ್ ದ ಸೋಷಿಯಲ್ ಮೀಡಿಯಾ ಪೀಪಲ್ ಆರ್ ಮೀಡಿಯಾ ಪೀಪಲ್ ಟು ಮೀ. ಏನೇ ಇದ್ರು 1-to-1 ಕನೆಕ್ಷನ್. ಲೈಕ್ ಕೊಡೋ ಬದಲು ಇಲ್ಲೇ ಲೈಕ್ ಕೊಡ್ಲಿ, ಇಲ್ಲೇ ಲೈಕ್ ಕೊಡಿ ಸಾಕು, ಅಥವಾ ಲೈಕ್ ಕೊಡಿ ಅನ್ನೋ ಉದ್ದೇಶಕ್ಕೆ generally ನಾನು ಕೆಲಸ ಮಾಡೇ ಇಲ್ಲ ಅಂತ ಆ ತಲೆಲೇ ಇಲ್ವಲ್ಲ. Correct. ಅದೆಲ್ಲ ಈಗ ಡೆವಲಪ್ ಆಗಿರುವಂಥದ್ದಲ್ವಾ. ಇವಾಗ ಹೇಗಪ್ಪ ಅಂತಂದ್ರೆ ನಾವೆಲ್ಲ ಈ ಫ್ಯಾಮಿಲಿಗೆ ಬಹಳ ಒತ್ತು ಕೊಡೋದ್ರಿಂದ ನಮ್ಮ ಫ್ಯಾಮಿಲಿ ಗ್ರೂಪ್ ಒಂದು, ವಾಟ್ಸಪ್ ಗ್ರೂಪ್ ಒಂದು ಇರುತ್ತಪ್ಪ. ಅಲ್ಲಿ ಯಾರಾದರೂ ಏನಾದರೂ ತಮ್ಮ ಅಚೀವ್ಮೆಂಟು, ತಮ್ಮ ಒಂದು ಸಾಧನೆಗಳನ್ನೆಲ್ಲ ಹಾಕ್ಕೊಂಡಾಗ ಅದಕ್ಕೊಂದು ಲೈಕ್ ಕೊಡೋಕ್ಕೆ, ಎಸ್, ಒಂದು ಥಮ್ಸ್ ಅಪ್, ಒಂದು ಹಾರ್ಟು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಲ್ಲ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೇಳಿದ್ರೆ, ಒಂದು ಅದರ ಅವಶ್ಯಕತೆ ಬರಲಿಲ್ಲ ಅಂತ ನಾನು ಹೇಳ್ತೀನಿ. ಮೇ ಬಿ ನ್ಯೂಸ್ ಪೇಪರ್ ಓದ್ತೀನಿ, ತುಂಬ ಓದ್ತೀನಿ, ಪುಸ್ತಕಗಳನ್ನು ಓದ್ತೀನಿ, ಸಾಹಿತ್ಯದ ಅಪ್ಡೇಟ್ ತಾನಾಗೆ ಆಗ್ತಾ ಇರುತ್ತೆ. ಮೇ ಬಿ ನನಗೆ ಅದರ ಅವಶ್ಯಕತೆ ಬರಲಿಲ್ಲ, ಅಥವಾ ಇವತ್ತಿಗೂ ಕೂಡ ಅದರ ಪ್ರಾಮುಖ್ಯತೆ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಸೋಷಿಯಲ್ ಮೀಡಿಯಾವನ್ನು ರೂಮರ್ ಮಟ್ಟಕ್ಕೆ ತಗೊಂಡು ಹೋಗುವ ರೀತಿಯಲ್ಲಿ ಯಾಕೆ ಬಳಸ್ಕೊಳ್ತಾರೆ, ಇದರ ಅವಶ್ಯಕತೆಯ ಮೂಲಭೂತತೆಯ ಬಗ್ಗೆನೇ ನನಗೆ ಪ್ರಶ್ನೆ ಇದೆ. ಬಹುಶಃ ಅದರಿಂದಾಗಿ ನಾನು ಇದರಲ್ಲಿ ಇಲ್ಲ. ಸಮಾಜವೇ ನನ್ನದು, ನಾನೇ ಸಮಾಜ ಅಂತ ಹೇಳ್ಕೊಂಡು ತಿರುಗೋರಿಗೆ ಸಾಮಾಜಿಕ ಜಾಲತಾಣದ ಅವಶ್ಯಕತೆ, ನೈಸ್, ಸಮಾಜನೇ ನಾನು, ನನ್ನದೇ ಸಮಾಜ ಅಂತ ಹೇಳ್ಕೊಂಡು ತಿರುಗುವವರಿಗೆ ಜಾಲತಾಣದ ಅವಶ್ಯಕತೆ ಬಹುಶಃ ಇರಲ್ಲ. ಒಂದು ಸ್ಟೇಟ್ಮೆಂಟ್ ಆಗೋಯ್ತಲ್ಲ ಪುಟ್ಟ. ಸೂಪರ್, ನನ್ ಪ್ರೋಮೋ ಆಗೋಯ್ತು ಅವ್ರ ಸ್ಟೇಟ್ಮೆಂಟ್ ಆದ್ರೆ. ಬಟ್ ಮಾಡರ್ನ್ ಜಗತ್ತಲ್ಲಿರೋ ಪ್ರಥಮ ಇದನ್ನ ಅಗ್ರಿ ಟು ಡಿಸ್ಅಗ್ರಿನಾ ಅಥವಾ ಪೂರ್ತಿ ಅಗ್ರಿನಾ? ನೋ, ಐ ರೆಸ್ಪೆಕ್ಟ್ ಹರ್ ಚಾಯ್ಸ್, ಡೆಫಿನೆಟ್ಲಿ ನಾನು ಒಪ್ಕೊಳ್ತೀನಿ. ನನಗೆ ಕೆಲವು ಸತಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಿಂದಾಗಿ ನಾನು ತುಂಬ ಬೆನಿಫಿಟ್ ಮಾಡ್ಕೊಂಡಿದ್ದೀನಿ, ನಾನು ಅದರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಮ್ಮೆ ಇಟ್ ಕ್ಯಾನ್ ಬಿ ಅನ್ ಆ್ಯಡಿಂಗ್ ಫ್ಯಾಕ್ಟರ್ ಆಫ್ ಸ್ಟ್ರೆಸ್ ಆಲ್ಸೋ. ಕರೆಕ್ಟ್. ಅಂದರೆ ಅದರ ಒಂದು ಫಾಸ್ಟ್ ಪೇಸ್ ಏನಿದೆ, ಇಟ್ ಮೇಕ್ಸ್ ಯು ಫೀಲ್ ರಾಂಗ್ ರೀಡ್ ಮಾಡೋದೇನಿದೆ, ಅದು ಕೆಲವು ಸತಿ ಅಯ್ಯೋ ನಾನು ಅವರಷ್ಟು ಏಳಿಗೆ ನನ್ನಲ್ಲಿ ಇಲ್ವೇನೋ, ಅವರ ಇದರಲ್ಲಿ ನಾನು ಮಾಡ್ತಾ ಇಲ್ವೇನೋ ಅನ್ನೋ ಅಂಥ ಖಿನ್ನತೆ ಕೆಲವು ಸತಿ ಬಂದ್ಬಿಡುತ್ತೆ. ಆಗ ಯೋಚನೆ ಮಾಡ್ತೀನಿ, ಅಮ್ಮ ಹೇಳೋದು ಕರೆಕ್ಟೇನೆ, ಇಫ್ ಯು ವಾಂಟ್ ಪೀಸ್ ಆಫ್ ಮೈಂಡ್ ಸ್ಟೇ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು. ಆದರೆ ಅನ್ಫಾರ್ಚುನೇಟ್ಲಿ ನನ್ನ ಏಜ್ ಆ್ಯಂಡ್ ಜನರೇಷನ್ ಅವರಿಗೆ ಅದು ಸ್ವಲ್ಪ ಚಾಲೆಂಜಿಂಗ್. ಯಾಕಂದರೆ ಎಷ್ಟೋ ಸತಿ ಏನಾಗ್ಬಿಡುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಷ್ಟಿದೆ ನೋಡಿಕೊಂಡು ನಿಮಗೆ ಕೆಲಸ ಕೊಡುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಬಟ್ ಆದರೆ ನಂಗೆ ಅನ್ಸಿದ್ದು ಒಂದು ಪ್ರಥಮದಲ್ಲಿ ಆಕೆಗೇನು ಇಷ್ಟ ಇಲ್ವೋ ಅಥವಾ ಆಕೆಗೇನು ಅನ್ಸಿದ್ಯೋ ಅದನ್ನ ಖಡಕ್ಕಾಗಿ ಹಾಗೆ ಹೇಳುವ ವ್ಯಕ್ತಿತ್ವದ ಹೆಣ್ಣುಮಗಳು ಆಕೆ. ಖಂಡಿತ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳಿದಾರೆ ಅವರು ನಂಗೆ ಇಷ್ಟ ಆಗಿಲ್ಲ, ಇದು ಹಿಂಗೆ ರಾಂಗ್, ಇದು ಹೌದು ಹೌದು. ಸುಮ್ಮನೆ ಕೂರು ಹೆಣ್ಮಗಳಲ್ಲ. ನೋಡಿ, ನಾನು ಹೇಳ್ತೀನಿ, ಈ ಸಂಕ್ರಾಂತಿ ಅನ್ನುವ ಈ ಸಮಯದಲ್ಲಿ ನಾವು ಈ ಟಾಪಿಕ್ ಮಾತಾಡೋದು ಬಹಳ ಒಳ್ಳೇದು. ಯಾಕೆ ಅಂತ ಹೇಳ್ತೀನಿ, ನಾನು ಅದೇ ಮನೋಭಾವನೆಯವಳು. ಆದ್ರೆ ಅದನ್ನ ಹೇಳೋವಾಗ ಅದಕ್ಕೆ ಒಂದ್ ಸೈಡಿಂದ ಎಳ್ಳು, ಒಂದ್ ಸೈಡಿಂದ ಬೆಲ್ಲ, ಇನ್ನೊಂದ್ ಸೈಡಿಂದ ಕೊಬ್ಬರಿ ಎಲ್ಲ ಕವರ್ ಮಾಡಿಬಿಟ್ಟು, ನೋಡಿ ಇದು ರುಚಿಯಾಗಿದೆ ತಿನ್ನೋಡಿ ಅಂತ ಅವ್ರು ತಿಂದು ನೋಡಿದ ಮೇಲೆ ಒಳಗನ್ನ ಸ್ವಾದ ಇದೆಯಲ್ಲ, ಅದು ಬುದ್ಧಿಗೆ ಸ್ವಲ್ಪ ಚುರುಕು ಮುಟ್ಟಿಸಿದಾಗ ಓ ಏನೋ ಅಂದ್ಬಿಟ್ರಲ್ಲ ಇವರು ಅಂತ ಅಂದ್ಕೊಳ್ಳುವಂಥ ಮೆಸೇಜನ್ನು ನಾನು ಕೊಟ್ಟಿರ್ತೀನಿ. ಪ್ರಥಮ ಯಾವುದೇ ಕೋಟಿಂಗು ಇಲ್ಲದೇನೆ ಒಳಗಿನ ಸಾರನ ಮಾತ್ರ 1 ಶಾಟಲ್ಲಿ ಕೊಟ್ಟಿರ್ತಾರೆ. ಇಷ್ಟೇ ವ್ಯತ್ಯಾಸ. ಅವಳು ಕೊಡೋದು ಸಾರವನ್ನೇ, ನಾನು ಕೊಡೋದು ಅದನ್ನೇ. ಆದರೆ ವ್ಯತ್ಯಾಸ ಇಷ್ಟೇನೆ. ಅವಳು ಅದನ್ನು ಭಾಳ ಪಾಲಿಶ್ಡಾಗಿ ಕೊಡ್ತಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನ ಥರದ, ನಮ್ಮ ಕಾಲದ ತರಹದ, ನನ್ನ ಥರ ಅಂತ ನಾನು ಹೇಳೋದಲ್ಲ, ನಮ್ಮ ಕಾಲದ ತರಹದ ಅಪ್ರೋಚ್ ಇದೆಯಲ್ಲ, ಅದು ಈಗ ಬಹುಶಃ 50% ಜನಕ್ಕೆ ಮಾತ್ರ ತಲುಪುತ್ತೆ, ಇನ್ನು 50% ತಲುಪಲ್ಲ. 100ಕ್ಕೆ 100% ತಲುಪಬೇಕು ಅಂತಂದರೆ ಪ್ರಥಮನ ಥರ ಹೇಳಬೇಕು. ನನ್ನ ಉದ್ದೇಶ ಜಗಳ ಮಾಡುವಂಥದ್ದಲ್ಲ, ಕಾಂಟ್ರವರ್ಸಿ ಮಾಡುವಂಥದ್ದಲ್ಲ, ಅಥವಾ ಯಾರ ಜೊತೆಗೂ ನಿಷ್ಠೂರ ಕಟ್ಕೊಳ್ಳೋ ಅಂಥದ್ದಲ್ಲ. ಆದರೆ ಕಮ್ಯುನಿಕೇಟ್ ಮಾಡ್ದೇನೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಹಬ್ಬಿಸ್ಲಿಕ್ಕೆ, ಅದರ ಒಂದು ಪವರ್ನ ಯಾರಾದರೂ ತಗೊಳ್ಲಿಕ್ಕೆ ಹೋದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಅಷ್ಟೆ. ನಗ್ನಗ್ತಾನೆ ನಮ್ಮಲ್ಲಿ ಒಂದು ಹೇಳ್ತಾರಲ್ಲ, ರೇಷ್ಮೆ ಶಾಲಲ್ಲಿ ಸುತ್ತಿ ಹೊಡೋದು ಅಂತ, ಸ್ವಲ್ಪ ಹಾಗೆ. ನನಗೀಗ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ, ಎಂತ ಕಿಟ್ಟಿದ್ದು ಅವ್ರಿಗೆ ಪ್ರಥಮ ಅಂತ ಹೆಸರು?
ನಾನು ಒಂದು ಮಾತು ಹೇಳ್ತೀನಿ. ಮಗು ಹುಟ್ಟೋ ಸಮಯದಲ್ಲಿ Okay. ಏನ್ ಹೆಸರಿಡೋದು ಅಂತ ನಾವು ಗಂಡ ಹೆಂಡತಿ ಮಾತಾಡ್ಕೊಳ್ಳುವಾಗ ಓಕೆ, ನಂಬರ್ 1 ಅಂತ ಇಟ್ಬಿಡೋಣ ಅಂತ ನನ್ನ ಗಂಡ ಹೇಳಿದ್ರು. ನಂಬರ್ 1 ನಂಬರ್ 1 ಅಂತ ಇಡೋಣ ಅಂತ ನಾನು ಹೇಳಿದೆ, ನಮ್ದೆಂತ ರಾಜರ ವಂಶನ, ಚೋಳ ರಾಜ ಒಂದು, ಕದಂಬ ರಾಜ ಒಂದು, ಪಲ್ಲವ ರಾಜ ಒಂದು, 2ನೇ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇದೆಂತ ರಾಜವಂಶನ ನಮ್ದು? ಈ ತರ ಎಲ್ಲ ಅಲ್ಲಪ್ಪ, ಪ್ರಥಮ ಅಲ್ಲ, ನಮ್ದು ಭಟ್ ವಂಶ. ನಮ್ದು ವಂಶ, Okay, ವಂಶ. ಆಯ್ತಾ, ನಮ್ದು ಒಂದು ವಂಶ. ಸೊ ಮತ್ತೆ ಹಾಗಾದ್ರೆ ಈಗ ನಾನೀಗ ಹೇಳ್ತೀನಿ, ಪ್ರಥಮ ಅಂತ ಇಟ್ರೆ ಹೇಗಿರುತ್ತೆ ಅಂದ್ರು. ನಾನು ಹಾರ್ಬಿದ್ದೆ, ಚೆನ್ನಾಗಿದೆಯಲ್ಲ ಹೆಸರು. ಹೌದು, ಅವರೇ ಹೇಳಿದ್ದ. ಅವರೇ ಹೇಳಿದ್ದು. ಓಕೆ, ತಾನು ಹೇಳಿದೆ ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಮತ್ತೆ ಪ್ರಥಮ ಅಂದ್ರೆ ಏನು, ನಂಬರ್ 1 ತಾನೆ ಅಂದ್ರು. ಹಾಗಾಗಿ ಅವಳಿಗೆ ಹೆಸರು ಪ್ರಥಮ. ಅಲ್ಲ, ಇಂಥ ಅಕ್ಷರದಿಂದ ಇಡಬೇಕು ಅಂತ ಇರುತ್ತಲ್ಲ, ಆ ಅಕ್ಷರ ಪಾನೆ ಇತ್ತಾ? ಆ, ಪಾನೆ ಇತ್ತ, ಬೇರೆ ಏನೋ ಇತ್ತಾ? ಅಲ್ಲ, ಅದು ಪ್ರಸಾದ್ ಅನ್ನುವ ಹೆಸರು ಇದ್ದಿದ್ರಿಂದ, ಪಿ ಇಂದ ಬರಬೇಕು ಅನ್ನೋ ಒಂದು ಆಸೆ ಇದ್ದಿದ್ರಿಂದ ಹಂಗೆ. ಅದು ಪ್ರಥಮ. ಆದ್ರೆ ಹೇಳುವಾಗ ಪ್ರಥಮ ಅಂತ ಹೇಳ್ಬಿಡ್ಲಿಲ್ಲ, ನಂಬರ್ 1 ಅಂತ ಶುರುವಾಯ್ತು, ಆಮೇಲೆ ಪ್ರಥಮ ಅಂತ ಮತ್ತೆ ಶುರುವಾಯ್ತು. ಎರಡೂ ಕಡೆಯಿಂದ ನಾನೇ ಮೊದಲನೇ ಮೊಮ್ಮಗು. ಓ, ಆ ಥರನಾ? ಅಮ್ಮನ ಕಡೆಯಿಂದ ಅಪ್ಪನ ಕಡೆಯಿಂದ. ಸೆಕೆಂಡ್ ಜನರೇಷನ್ ನಾನೇನೆ. ಅದ ಕಾರಣ ಬಹಳ ಫಸ್ಟ್ ಮೊಮ್ಮಗು ಅಂತ ಹೇಳಿ ಪ್ರಥಮ. ಪೂರ್ತಿ ಪ್ಯಾಂಪರ್ಡ್ ಕಿಡ್ ಇದು. ಎಸ್, ಪ್ಯಾಂಪರ್ಡ್ ವಿತ್ ಕಂಟ್ರೋಲ್, ಅಂಡರ್ ಕಂಟ್ರೋಲ್. ಪ್ಯಾಂಪರ್ಡ್, ನಾಟ್ ಸ್ಪಾಯ್ಲ್ಡ್. ಎಸ್, ನಾಟ್ ಸ್ಪಾಯ್ಲ್ಡ್. ಪ್ಯಾಂಪರ್ಡ್ ಖಂಡಿತ. ಎರಡೂ ಕಡೆಯಿಂದ ಒಂದೇ ಮೊಮ್ಮಗು ಆಗಿದ್ರಿಂದ, ಆ ಹೆಣ್ಮಗು ನಮ್ಮನೆ ದೇವಿನೇ, ನಮ್ಮನೆ ಅನ್ನಪೂರ್ಣೇಶ್ವರಿ, ನಮ್ಮನೆ ಲಕ್ಷ್ಮಿ, ನೀವು ಏನಾದ್ರೂ ಹೇಳಿ, ನಮ್ಮನೆ ಪ್ರಕೃತಿ ಎಲ್ಲವೂ ನಮ್ಗೆ ಅದೇನೆ. ಮೊನ್ನೆ ಕೂತ್ಕೊಂಡು, ಈಗ 2 ದಿವಸದ ಹಿಂದೆ ನಾನು ನಮ್ಮ ಅಕ್ಕ ಉಡುಪಿಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ನಿನ್ನೆಷ್ಟೇ ವಾಪಸ್ ಬಂದಿದ್ದು. ಮಾತಾಡುವಾಗ ಒಂದು ಮಾತು ಹೇಳ್ಕೊತಾ ಇದ್ವಿ. ಏನು ಗೊತ್ತಾ, ಇವಳು ಬಂದಿದ್ಲು, ಉಡುಪಿಲೇ ಇದ್ಲು, ಈ ಶೂಟಿಂಗ್ಗೋಸ್ಕರ ಇವತ್ತು ಬಂದಿದ್ದು ಇಲ್ಲಿಗೆ. ಹುಟ್ಟಿದ ತಕ್ಷಣ ನೀನು ಹಾಲು ಕೇಸರಿ ಹಾಕಿ ಹಾಲು ಕುಡ್ದಿದ್ಯಲ್ಲೇ, ಆ ಕೇಸರಿ ಪೂರ್ತಿ ಮಗು ಕೆನ್ನೆ ಮೇಲೆ ಇತ್ತು ಗೊತ್ತಾ ಅಂತ. ನೋಡಿ ಅದು ಹೇಳು. ಈಗ ನಮ್ಮ ಅಕ್ಕ ಯಾವ ಕಲಾವಿದ್ರಿಗೆ ಕಡಿಮೆ, ಎಂಥ ಹೋಲಿಕೆ ಅದನ್ನ ಕೊಟ್ಟಿರೋದು. ಆಮೇಲೆ ಯಾವುದನ್ನ ರಿಲೇಟ್ ಮಾಡಿ ಹೇಳಿರೋವಂಥದ್ದು. ಹಾಗೆ ಈ ಮಗುವಿನ ಒಂದೊಂದು ನರನಾಡಿಯನ್ನು ಕೂಡ ಸೂಕ್ಷ್ಮವಾಗಿ ನೋಡಿ, ಖುಷಿಪಟ್ಟು, ತುಂಬ ಮುದ್ದಿನಿಂದ, ಆದರೆ ಹಠಮಾರಿ ಆಗದೆ ಇರೋ ಥರ ಬೆಳೆಸ್ಕೊಂಡು ಬೆಳೆದೇ ಇರೋ ಥರ ಬೆಳೆಸ್ಕೊಂಡು, ಅಂದ್ರೆ ಇವತ್ತಿನವರೆಗೂ ಆ ಪ್ಯಾಂಪರಿಂಗ್ ಹಾಗೇ ಇದೆ. ಗದ್ರದು, ಅಮ್ಮ ಹೊಡಿಯೋದು, ಅಮ್ಮ ಅಂದ್ರೆ ಭಯ, ಆ ಥರದ್ದೆಲ್ಲ ಇಲ್ಲ ಇಲ್ಲ, ಎಂತ ಇಲ್ವಾ? ಅಮ್ಮ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ, ಅದು ಜೆಂಟಲ್ ಪೇರೆಂಟಿಂಗ್ ಅನ್ನೋದು ಈಗಿನ ನಾರ್ಮ್ ಅಲ್ವಾ. ಲೈಕ್ ಮಕ್ಕಳಿಗೆ ಬೈಯೋ ಹಾಗಿಲ್ಲ, ಹೊಡೆಯೋ ಹಾಗಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಯಾವುದೇ ಮಕ್ಕಳಿಗೆ, ನನ್ನ ನಂತರದ ಮಕ್ಕಳಿಗೂ ಕೂಡ ಹೊಡೆದು ಬಡ್ದು ಗದ್ರಿ ಯಾರೂ ಏನನ್ನೂ ಹೇಳ್ಕೊಟ್ಟಿಲ್ಲ. ಅದು ಯಾಕೆ ಹಾಗೆ ಮಾಡಿದ್ದು ತಪ್ಪು ಅನ್ನೋವಂಥದ್ರ ಅನಾಲಿಸಿಸ್ನ ಕೊಟ್ಟು ಬೆಳೆಸಿದ್ದಾರೆ. ದ್ಯಾಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಆದ ಕಾರಣ ಯಾರನ್ನು ನೋಡಿದ ತಕ್ಷಣ ಅಯ್ಯೋ ಭಯ ಅಥವಾ ಅಯ್ಯೋ ಇವ್ರು ಏನು ಹೇಳ್ಬಿಡ್ತಾರೋ ಅನ್ನೋ ಒಂದು ಆತಂಕ, ಆ ಆಂಗ್ಸೈಟಿ ಮಕ್ಕಳಲ್ಲಿ ಸದಾ ಇರೋದಿಲ್ಲ. ಎಂತ ನೀವು ತಂಟೆ ತರ್ಲೆ ತಾಪತ್ರೆ ಏನು ಕೊಟ್ಟೇ ಇಲ್ವಾ? ಇಲ್ಲ, ನಾನು ತುಂಬಾ ಕ್ವೈಟ್ ಚೈಲ್ಡ್. ನಾನು ಕ್ವೈಟ್, ಮಗುಗಿರುವಂತಹ ಚಿಕ್ಕ ಪುಟ್ಟ ತುಂಟತನಗಳೆಲ್ಲ ಇರ್ತಾ ಇತ್ತು, ನಾವು ಖುಷಿ ಪಡ್ತಾ ಇದ್ವಿ ಅದನ್ನ ನೋಡಿ. ಬಹಳ ಕಾಮ್ ಅಂಡ್ ಕೂಲ್. ನಾನು ಅಳ್ತಾ ಇದ್ರು ಯಾವ್ದಾದ್ರು ವಿಷಯಕ್ಕೆ ಸೌಂಡು ಬರ್ತಾ ಇರ್ಲಿಲ್ಲ. ಅಮ್ಮ ಹೇಳ್ತಾರಲ್ಲ, ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಅದು ಅಳ್ತಾ ಇದೆ ಅಂತ, ಇಲ್ಲದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಹೌದು, ಕೆನ್ನೆ ಮೇಲೆ ಹಿಂಗ್ ನೀರು ಉರುಳಿ ಬಿದ್ದಾಗ್ಲೇ ಗೊತ್ತಾಗ್ಬೇಕು ನಮ್ಗೆ, ಅಯ್ಯೋ ಮಗು ಅಳ್ತಾ ಇದೆ ಅಂತ. ಸೌಂಡು ಇರ್ತಾ ಇರ್ಲಿಲ್ಲ ಅದು ಅಳೋದು. ನಾನು ಅವಾಗ್ಲೇ ಹೇಳಿದ್ ಕರೆಕ್ಟ್, ಒಳ್ಳೆ ಹೆಣ್ಣು ಮಗಳನ್ನ ಎತ್ಬಿಟ್ಟಿದ್ದೀರಾ. ಅಯ್ಯೋ ನಿಜವಾಗ್ಲು ಯಾವ್ದೋ ಜನ್ಮದ ಪುಣ್ಯ. ಈ ತರದೆಲ್ಲ ಬಹಳ ಅಪರೂಪ. ಹೌದು ಹೌದು, ವೆರಿ ರೇರ್ ಕೇಸ್ಗಳಿವೆಲ್ಲ. ಹೌದು. ಇಲ್ಲ, ಅದು ನಾನು ಹೇಳ್ತೀನಿ, ಅಷ್ಟೊಂದು ಪೆಡಸ್ಟಲ್ ಮೇಲೆ ಇಡೋದು ಬೇಡ. ಸಮ್ವೇರ್ ಆ ಟೀನ್ ಟ್ರಾನ್ಸಿಷನ್ ಅಂತ ಬಂದಾಗ ನಂಗೂ ಸ್ವಲ್ಪ ಟೆಂಪರ್ ವ್ಯತ್ಯಾಸಗಳಾಗೋದು, ಮತ್ತೆ ನನ್ನ ಅರಿವಿಗೆ ಬರ್ದೇನೆ ನನ್ನ ಟೆಂಪರ್ ಏರ್ಬಿಡೋದು, ಕಿರ್ಚಾಡೋದು ಒಂಚೂರು ಬರ್ತಾ ಇತ್ತು. ಆದರೆ ಅಮ್ಮ ಅದನ್ನು ತುಂಬ ಕ್ರಾಫ್ಟ್ಫುಲಿ ಹ್ಯಾಂಡಲ್ ಮಾಡಿ, ಇಟ್ಸ್ ಲೈಕ್ ಯಾಕೆ ಕೋಪ ಮಾಡಿಕೊಂಡ್ರೆ ನಿನಗೆ ಹಾಳಾಗುತ್ತೆ ಹೊರತು ಇನ್ನೊಬ್ರಿಗೆ ಅದೇನು ಪ್ರಯೋಜನ ಆಗಲ್ಲ. ಸೊ ಟ್ರೈ ಟು ಬಿ ಆ್ಯಸ್ ಕಾಮ್ ಆ್ಯಸ್ ಪಾಸಿಬಲ್ ಅಂತ ಆಗ್ಲಿಂದ ಹೇಳಿದ್ದೆ. ನನಗೆ ಇವತ್ತು ವೆನ್ ಐ ಆಮ್ ಅ ಪೇರೆಂಟ್ ಮೈ ಸೆಲ್ಫ್, ನಾನು ಅದನ್ನು ಅನ್ವಯಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಹೆಂಗಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಗಳದೆಲ್ಲ, ಈಗ ನೋಡಿ, ಇಷ್ಟು ದೊಡ್ಡಾಕೆ ನಿಮ್ಮ ಮಗಳು, ಈ ಪ್ರಥಮ ಮೇಡಮ್ಗೋ 12 ವರ್ಷದ ಮಗಳಿದ್ದಾಳೆ. ದೇವರನಾಗ್ಲಿ ಯಾರು ನಂಬಲ್ಲ. ಅಂದ್ರೆ ನಿಮ್ಮ ವಂಶದ ಈ ತರದ್ದು ಇದೆಯಲ್ಲ ವಾಹಿನಿ, ಇದು ತುಂಬಾ ಚಂದ ಉಂಟು. ಹೌದು, ನಿಜವಾಗಿ ಹೌದು. ಅಂದ್ರೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸ್ಕಿನ್
ಎಲ್ಲ ಹೇಗೆ ಹೌ ಡು ಯು ಹ್ಯಾವ್ ಸಚ್ ಅ ಕ್ಲಿಯರ್ ಸ್ಕಿನ್, ತುಂಬಾ ನೀವು ಕೊರಿಯನ್ ಸ್ಕಿನ್ ಕೇರ್ ಮಾಡ್ತೀರ, ಏನ್ ಮಣ್ಣು ಇಲ್ಲ, ಅರ್ಧ ಜೆನೆಟಿಕ್ಸೇ ಬಂದಿರೋದು, ಇನ್ನರ್ಧ ನಮ್ದು ಲೋಕಲ್ ಏನೇನಿದೆ ಉಪಾಯಗಳು. ಅಮ್ಮ ಆಯುರ್ವೇದದಲ್ಲಿ ತುಂಬಾ ನಂಬ್ತಾರೆ. ಅವರು ಒಂದು ದಿನ ಪಾರ್ಲರಿಗೆ ಹೋದವರಲ್ಲ, ಒಂದಿನ ಬ್ಯೂಟಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡವ್ರಲ್ಲ, ಏನೂ ಅಲ್ಲ, ನೆವರ್ ಎವರ್. ಆಯ್ತಾ? ಸೊ ಅವ್ರನ್ನ ನೋಡಿ 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 ಯಾವಾಗಲೂ ತುಂಬಾ ಕೇಳ್ತಿರ್ತಿರಲ್ಲ, ಈಗ ಕೇಳಿಸ್ಕೊಳ್ಳಿ. ವಿನಯ ಪ್ರಸಾದ್ ಮೇಡಮ್ ಲೈಫ್ ಅಲ್ಲಿ ಪಾರ್ಲರ್ಗೆ ಹೋದವರಲ್ಲ. ಸೊ ಅವ್ರು ಏನ್ ಮಾಡ್ಕೋತಾರೋ ಹಾಲು ಅರಿಶಿನ ಕಡಲೆ ಹಿಟ್ಟು ಅಷ್ಟೇ, ನಮ್ದು ಎಲ್ಲ ಮನೆಯಲ್ಲಿ ಆ ಥರದ್ದೆಲ್ಲ. ನಮ್ಮ ಮನೆ ಅಡಿಗೆ ಮಾಡಕ್ ಒಬ್ಳು ಬರ್ತಾಳೆ. ಅವಳ ಹತ್ರ ನಾನು ಒಂದ್ ದಿವಸ ದಾಳಿಂಬೆ ಅವಳು ಬಿಡಿಸಿ ಇಡ್ತಾ ಇದ್ಲು. ಅಂದ್ರೆ ಇತ್ತೀಚೆಗಷ್ಟೇ ಆ ಸರ್ವಿಸ್ಗಳನ್ನೆಲ್ಲ ಸ್ವಲ್ಪ ತಗೊಳ್ಳೋದು, ಯಾಕಂದ್ರೆ ಬೆಳಿಗ್ಗೆ ಅಷ್ಟು ಬೇಗ ಎಲ್ಲ ಮಾಡ್ಕೊಂಡು ಹೊರಡೋಕೆ ಕಷ್ಟ ಆಗತ್ತೆ ಅಂತ. ಸೊ ದಾಳಿಂಬೆ ಬಿಡಿಸಿ ಇಡುವಾಗ ಈ ದಾಳಿಂಬೆ ಸಿಪ್ಪೆದು ಒಂದು ಕಷಾಯ ಮಾಡ್ಕೊಂಡು ಕುಡಿತೀನಿ ನಾನು. ಅದು ಓವರ್ ಆಲ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ಗಂಡಸರು ಹೆಂಗಸರು ಎಲ್ಲರೂ ಕುಡಿಬೋದು. 40 ವರ್ಷದ ಮೇಲೆ ಇರುವಂಥವ್ರು ಅದನ್ನು ಕುಡಿದ್ರೆ ಭಾಳ ಒಳ್ಳೆಯದು ಅಂತ. ಕಣ್ಣಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು ಅಂತ. ನಾನು ಆಯುರ್ವೇದದಲ್ಲಿ ನಂಬಿಕೆ ಇರೋದ್ರಿಂದ ಅವಳಿಗೆ ಹೇಳಿದೆ, ದಾಳಿಂಬೆ ಸಿಪ್ಪೆ ಇಡಮ್ಮ ಸ್ವಲ್ಪ, ನಾನು ಆಮೇಲೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿದೆ. ಅದ್ರದ್ದು ಕಷಾಯ ಮಾಡ್ತೀಯಮ್ಮ ಅಂತಂದು. ಹೌದು ಅಂತ. ನೆಕ್ಸ್ಟ್ ದಿವಸ ಪಪ್ಪಾಯ ಸಿಪ್ಪೆ ಹೆಚ್ಚಕ್ಕೆ ಹೇಳಿದೆ. ಅದಕ್ಕೆ ಅದು ಸಿಪ್ಪೆ ಇಡ್ಲಮ್ಮ, ಕಷಾಯ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ಲು. ಹೇಳಿದೆ, ಇಲ್ಲ ಅದು ಇಡು, ನಾ ಅದನ್ನ ಮುಖಕ್ಕೆ ಹಚ್ಕೋತೀನಿ ಆಯಿತಾ. ಹಾಗಾಗಿ ಅವಳು ಯಾವುದ್ರ ಸಿಪ್ಪೆ ತೆಗೆದ್ರು, ಕೊನೆಗೆ ಸೀಮೆ ಬದನೆಕಾಯಿ ಹಾಗಲಕಾಯಿ ಮೇಲ್ಗಡೆದು ಇದನ್ನ ಕೆರೆಸಿದ್ರು ಕೂಡ ಈ ಅಮ್ಮ ಏನು ಮಾಡ್ಕೋತಾರೋ ಹೇಳೋಕ್ಕಾಗಲ್ಲ, ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಅಂತ ಕಪ್ಪಲ್ಲಿ ಮುಚ್ಚಿಟ್ಟು ಹೋಗಿರ್ತಾಳೆ. ಈರುಳ್ಳಿ ಸಿಪ್ಪೆ ಒಂದು ದಿವಸ ಮುಚ್ಚಿಟ್ಟಿದ್ಲು. ಇದು ಹೈಟ್ಸು. ಹೌದಾ? ನನಗೆ ಈ ಕ್ಷಣಕ್ಕೆ ಹೊಳಿತಾ ಇರೋ ವಿಷಯ ಏನಪ್ಪಾ ಅಂದ್ರೆ, ಅತಿ ಶೀಘ್ರದಲ್ಲಿ ನ್ಯೂಸು ನಮ್ಮ ಚಾನಲ್ ನಲ್ಲಿ ಒಂದು ಅಡಿಗೆ ಶೋ ಶುರು ಮಾಡೋನಿದ್ದೀನಿ. ಅದನ್ನ ನಡೆಸ್ಕೊಡಕ್ಕೆ ವಿನಯ ಪ್ರಸಾದ್ ಮೇಡಮ್ ಇರ್ತಾರೆ. ಅಯ್ಯೋ ದೇವ್ರೆ, ನಮ್ಮನೇಲಿ ಅಡಿಗೆ ಮಾಡಕ್ಕೆ ನನಗೆ ಪುರ್ಸೊತ್ತಿಲ್ಲ, ಇಲ್ಲಿ ಬಂದು ನಾನು ಅಡಿಗೆ ಮಾಡಲ್ಲ. ರೆಸಿಪಿ ನಾನು ಫುಲ್ ಕಣ್ಣು ಅರಳಿಸಿ ನೋಡ್ತಾ ಇದ್ದೀನಿ. ಗುರು ಇದು ಸಖತ್ ಇದಲ್ಲ. ಯಾಕೆ? ಪ್ರಥಮ ಇಸ್ ಅ ವೆರಿ ಗುಡ್ ಕುಕ್. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಯಾವ್ದ್ರ ಸಿಪ್ಪೆ ಇದ್ರು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ತಾಳೆ. ಹೌದು, ತುಂಬಾ ಚೆನ್ನಾಗಿ ಮಾಡ್ತಾಳೆ, ಎಲ್ಲಾನು ಚೆನ್ನಾಗಿ ಮಾಡ್ತಾಳೆ. ಹೌದು. ಇವಾಗ ಶೂಟಿಂಗಿಗೆ ಬರ್ಬೇಕಾದ್ರೂ ರವೆ ಇಡ್ಲಿ, ಕ್ಯಾರೆಟ್ ಎಲ್ಲ ತುರಿದು ಹಾಕಿ ಅದಕ್ಕೆ ಕಡಲೆಬೇಳೆ ಅದು ಇದರೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ರುಚಿಯಾಗಿ ಮಾಡಿದ್ವಿ. ಚೆನ್ನಾಗಿ ಚಟ್ನಿ ಆಯ್ತಾ, ತಿನ್ಕೊಂಡೇ ಬಂದೆ ನಾನು. ಎಷ್ಟು ಅವಳ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಇಲ್ಲಿಗೆ ಬಂದೆ. ಅಷ್ಟು ಚೆನ್ನಾಗಿ ಮಾಡ್ತಾಳೆ ಪ್ರಥಮ. ಕುಕಿಂಗ್ ಇಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಪ್ಯಾಷನ್. ನೈಸ್, ಗ್ರೇಟ್. ಟೆಲ್ ಮಿ, ಮಗು ಆಗಿದ್ದಾಗ ಮಾಮೂಲಿ ಅಮ್ಮ ಕರೆಕ್ಟ್ ಒಂದು ಕ್ಷಣ ಅನ್ಸುತ್ತಲ್ಲ, ಯಾವುದೋ ಒಂದು ಏಜಲ್ಲಿ ನಮ್ಮಮ್ಮ ಸೆಲೆಬ್ರಿಟಿ ಅಂತ. ಯಾವ ಏಜ್ ಅದು? ರಿಮೆಂಬರ್? ಫಸ್ಟ್ ಆಫ್ ಆಲ್ ನನಗೆ ತುಂಬ ಬೇಗ ಬುದ್ಧಿ ಡೆವಲಪ್ಮೆಂಟ್ ಆಗಿದ್ದು ಬಹಳ ಬೇಗ. ನಾನು ಮೇ ಬಿ 9-10 ತಿಂಗಳಿಗೆ ಮಾತು ಶುರು ಮಾಡಿದ್ದೆ. ಹೌದು, ಆಗ ಮಾತು ಶುರು ಮಾಡಿದ್ದೀನಿ, ಸ್ಪಷ್ಟವಾಗಿ ಮಾತು ಶುರು ಮಾಡಿದ್ದೀನಿ. 9ನೇ ತಿಂಗಳಿಗೆ 8ನೇ ತಿಂಗಳು 9ನೇ ತಿಂಗಳಿಗೆ ಎದ್ದು ನಡೆದಿದ್ದಾಳೆ, ಓಡಿದಾಳೆ. ಆಯ್ತಾ? ಆದರೆ ಆವಾಗ ಗೊತ್ತಿತ್ತು ನನಗೆ ಅಮ್ಮ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದಾರೆ, ಹೊರಗೆ ಹೋಗ್ತಾರೆ. ಬಟ್ ಇಟ್ ವಾಸ್ ನೆವರ್ ಅ ಬಿಗ್ ಡೀಲ್. ಲೈಕ್ ಅಯ್ಯೋ ಅಮ್ಮ ಬಿಟ್ಟು ಹೋದ್ರು ಆಗಿದ್ರೆ ಏನೂ ಇಲ್ಲ, ಯಾಕಂದ್ರೆ ಅಪ್ಪ ಇರ್ತಾ ಇದ್ರು ನೋಡ್ಕೊಳ್ಳಿಕ್ಕೆ, ಅಪ್ಪ ಇಲ್ಲಾದ್ರೆ ಅಜ್ಜಿ ಬರ್ತಾ ಇದ್ರು ನೋಡ್ಕೊಳ್ಳಿ. ಸೇಮ್ ಲೆಗೆಸಿ ಕಂಟಿನ್ಯೂಸ್ ಎಲ್ಲ ಆಗ್ತಾ ಇತ್ತು. ಮತ್ತು ಸಣ್ಣ ಏಜಿಂದಾನೇ ಅಮ್ಮ ಶೂಟಿಂಗಿಗೆ ಕರ್ಕೊಂಡು ಹೋಗೋದು, ಡಬ್ಬಿಂಗಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಶಬ್ದ ಮಾಡಬೇಡ ಅಂತ ಹೇಳೋದು, ಮತ್ತು ತೊಟ್ಲು ಮಗು ಇರುವಾಗಲೇ ಆಕಾಶವಾಣಿ ರೆಕಾರ್ಡಿಂಗಿಗೆ ಕರ್ಕೊಂಡು ಹೋಗೋದು ಎಲ್ಲ ಮಾಡಿದ್ದಾರೆ. ಆದ ಕಾರಣ ಅಯ್ಯೋ ನಾನು ಇನ್ನೊಬ್ರಿಗೂ ಜೋರ್ ಮಾಡಿ ಬರ್ತಾ ಇದ್ದೆ, ಶಬ್ದ ಮಾಡಬೇಡಿ ಅಂತ. ಇದೊಂದು ನಾನು ಹೇಳ್ತೀನಿ ಆಯ್ತಾ. ಆಲ್ ಇಂಡಿಯಾ ರೇಡಿಯೋಕ್ಕೆ 1.5 ವರ್ಷದ ಮಗು ಇವಳನ್ನ ಕರ್ಕೊಂಡು ಹೋಗಿದ್ದೀನಿ. ಒಂದ್ ಕಡೆ ಕೂಡಿಸ್ಬಿಟ್ಟು ಹೇಳಿದೆ, ನೋಡಮ್ಮ ಶಬ್ದ ಮಾಡಬಾರ್ದು ಆಯ್ತಾ, ಎಲ್ಲ ರೆಕಾರ್ಡ್ ಆಗುತ್ತೆ, ಉಳಿದವರು ಮಾತಾಡೋವಾಗ್ಲೂ ಶಬ್ದ ಮಾಡಬಾರ್ದು ಅಂತ. ಇದು ಯಾವ ಕಾಲ ಅಂತ ನಾನು ಹೇಳ್ತೀನಿ. ಆಕಾಶವಾಣಿಯಲ್ಲಿ ಒಬ್ಬರೇ ನಿಂತ್ಕೊಂಡು ಮಾತಾಡೋ ಕಾಲ ಅಲ್ಲ, 3-4 ಮೈಕ್ಗಳು ಹಾಕ್ಕೊಂಡು ನೀವೊಂದು ಪಾತ್ರ ನಾನೊಂದು ಪಾತ್ರ ಇವರೊಂದು ಪಾತ್ರ ಸ್ಕ್ರಿಪ್ಟ್ ಎದುರುಗಡೆ ಇಟ್ಕೊಂಡು ಅದನ್ನ ಮೆಲ್ಲಗೆ ಅದ್ರ ಪೇಜು ಅದ್ರ ಶಬ್ದ ಬರದೇ ಇರೋ ಥರ ತಿರುಗಿಸಿ ಈ ನಾಟಕ ಓದುವಂಥ ಕಾಲ ಆಯಿತಾ. ಇವಳು ಬೇರೆಯವ್ರ ಪೇಜ್ ತಿರುಗಿಸೋವಾಗ ಒಂದು ಸ್ವಲ್ಪ ಜಾಸ್ತಿ ಶಬ್ದ ಆಗೋದು ಅಂತ, ಶಬ್ದ ಮಾಡಬೇಡ ಅಂತ ಇವಳು 1.5 ವರ್ಷದ ಮಗು ಇನ್ನೊಬ್ರಿಗೆ ಹೇಳೋಳು. ಇದನ್ನ ಈಗಲೂ ಕೂಡ ಆಕಾಶವಾಣಿಗೆ ಹೋದರೆ ಅಲ್ಲಿ ಕೆಲವರು ಎಂಪ್ಲಾಯೀಸ್ ಆಗಷ್ಟೇ ಸೇರ್ಕೊಂಡವ್ರು ಒಂದಷ್ಟು ಜನ ಇದ್ದಾರೆ, ಅವ್ರು ಈಗಲೂ ನೆನ್ಪು ಮಾಡ್ಕೋತಾರೆ, ಹೇಗಿದೆ ನಿಮ್ಮ ಮಗು, ಸೈಲೆಂಟ್ ಮಗು.
ಸೊ ಹಾಗೆ ಹೋಗಿ ಹೋಗಿ ಮತ್ತೆ ಅಮ್ಮ ಹೋಗೋದನ್ನ ನೋಡಿ ನೋಡಿ ಅಭ್ಯಾಸ ಬಟ್ ಆಗಿ ಅವಾಗ ಅನ್ಸಿರಲ್ವಲ್ಲ, ಅಂದ್ರೆ ಸೆಲೆಬ್ರಿಟಿ ಅಂತ ಗೊತ್ತಿರಲ್ಲ. ಅನ್ಸೇ ಇರ್ಲಿಲ್ಲ. ಮತ್ತೆ ಶಾಲೆಗೆ ಹೋಗುವಾಗ ನಮ್ಮ ಮನೆಯಲ್ಲಿ ಅದನ್ನ ಹೇಳಿಕೊಡದೇ ಇದ್ರು ಕೂಡ ಶಾಲೆಯಲ್ಲಿ ಸುತ್ತಮುತ್ತ ಇರೋ ಆಯಮ್ಮ ಆಂಟಿಗಳಾಗಿರ್ಬೋದು ಅಥವಾ ಕೆಲವು ಟೀಚರ್ಸ್ ಆಗಿರ್ಬೋದು, ಬಾಕಿ ಸ್ಟೂಡೆಂಟ್ಸ್ ಮತ್ತು ಅವರ ಪೇರೆಂಟ್ಸ್ ಆಗಿರ್ಬೋದು, ಅಯ್ಯೋ ನಿಮ್ಮ ಅಮ್ಮನ ಪಿಕ್ಚರ್ ರಿಲೀಸ್ ಆಗಿದೆ, ನಾನು ನೋಡ್ಕೊಂಡು ಬಂದೆ, ಯಾವಾಗಾದ್ರೂ ಮೀಟ್ ಮಾಡಿಸು. ನಾನು ಯಾಕೆ ಅಂತ ಕೇಳ್ತಾ ಇದ್ದೆ, ಅಲ್ಲ ನಾನು ಯಾಕೆ ಅಂತ ಕೇಳ್ತಾ ಇದ್ದೆ. ಅವ್ರು ಅಷ್ಟು ದೊಡ್ಡ ಸ್ಟಾರು. ಅಮ್ಮ ಮಾತ್ರ ನನಗೆ ಯಾವಾಗಲೂ ಮನೆಯಿಂದ ಹೊರಡುವಾಗ ಒಂದು ಮಾತು ಹೇಳಿ ಕಳಿಸ್ತಾ ಇದ್ರು, ಏನಂತ? ನೀನು ದೊಡ್ಡ ಸ್ಟಾರ್ ಮಗಳು ಅಥವಾ ನಿನ್ನ ಅಂತೆಲ್ಲ ನೀನು ಯೋಚನೆ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ. ನೀನು ನಾರ್ಮಲ್ ಎಲ್ಲ ಮಕ್ಕಳು ಹೇಗೋ ಹಾಗೇನೆ. ಮತ್ತು ನಿನ್ನಮ್ಮ ಆ್ಯಕ್ಟರ್ ಅಂತ ಹೇಳೋ ಕಾರಣಕ್ಕೆ ನೀನು ಆ ಸೊಕ್ಕಿಟ್ಕೊಂಡು ಇನ್ನೊಬ್ಬರನ್ನ ಕೆಟ್ಟದಾಗಿ ಟ್ರೀಟ್ ಮಾಡೋ ಹಾಗಿಲ್ಲ. ಸೊ ಮಿನಿಸ್ಟರ್ ಮಕ್ಕಳು ನಿನ್ನ ಫ್ರೆಂಡ್ಸ್ ಆಗಿದ್ರು, ಗಾರೆ ಕೆಲಸದವ್ರ ಮಕ್ಕಳು ನಿನ್ನ ಫ್ರೆಂಡ್ಸ್ ಆಗಿದ್ರು, ಎಲ್ಲರೂ ನಿನಗೆ ಸಮಾನ. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಫಾಲೋಡ್ ಇಟ್ ಟಿಲ್ ಡೇಟ್ ಆ್ಯಂಡ್ ಐ ವಿಲ್ ಫಾಲೋ ಇಟ್ ಇನ್ ಫ್ಯೂಚರ್ ಆಲ್ಸೋ. ನಾನು ಎಲ್ರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀನಿ. ಸೊ ಬಾಕಿ ಸುತ್ತಮುತ್ತ ಹೇಳುವಾಗ ನನ್ನಮ್ಮ ದೊಡ್ಡ ಸ್ಟಾರ್ ಅಲ್ಲ, ದೊಡ್ಡ ಸೆಲೆಬ್ರಿಟಿ ಅಲ್ಲ, ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಆದರೆ ಅದನ್ನು ಹೊರಗಡೆ ಹೇಳೋ ಅಷ್ಟು ಒಂದು ಅವಕಾಶನೂ ಸಿಕ್ಕಿರಲಿಲ್ಲ ಅಥವಾ ಆ ಧೈರ್ಯ ಮಾಡಿರಲಿಲ್ಲ ನಾನು. ಅಮ್ಮ ದೊಡ್ಡ ಸ್ಟಾರ ನೀವು ಅಂತೆಲ್ಲ ಯಾಕಂದರೆ ಪ್ರಪಂಚಕ್ಕೆ ದೊಡ್ಡ ಸ್ಟಾರ್ ಆಗಿರೋ ಅಂಥ ನನ್ನಮ್ಮ ಮನೆಯಲ್ಲಿ ನನ್ನದೇ ಏಜಿನ ಇನ್ನೊಂದು ಕೂಸಾಗಿ ನನ್ನೊಟ್ಟಿಗೆ ಆಟ ಆಡ್ತಾ ಇದ್ರು. ಇಟ್ಟಿಗೆ ಎಲ್ಲ ಜೋಡಿಸಿಟ್ಟು ಅದರಲ್ಲಿ ಗಂಜಿ ಬೇಯಿಸಿ ತಿಂದಿದ್ದು ಉಂಟು ನಾವು. ಆಯ್ತಾ, ನಾನು ಯಾವುದೋ ಹಣ್ಣು ತಿಂದು ಆ ಬೀಜ ಸಿಕ್ಕಿದಾಗ ಅದನ್ನ ಹುಗ್ದು ಅದನ್ನ ಗಿಡ ಮಾಡಿದ್ದು ಉಂಟು ನಾವು. ಸೊ ತುಂಬಾ ಸಿಂಪಲ್ ಆ್ಯಂಡ್ ಹಂಬಲ್ ಅಪ್ಬ್ರಿಂಗಿಂಗ್ ನಂದು. ಆಮೇಲೆ ಅಡುಗೆ ಮಾಡುವಾಗ ಎಲ್ಲ ಅವಳನ್ನು ಕಟ್ಟೆ ಮೇಲೆ ಕೂಡಿಸಿ ಇಟ್ಕೊಂಡು ಏನೇನೋ ಕತೆಗಳು ಹೇಳ್ಕೊಂಡು ಹಾಡುಗಳು ಹೇಳ್ಕೊಂಡು ಸಂಗೀತ ಅಲ್ಲ, ಕರೆಕ್ಟ್. ನಿಮ್ ಜೊತೆ ಇಬ್ರು ಅದ್ಭುತವಾದಂತಹ ಹಾಡುಗಾರರು. ಅಯ್ಯೋ ಮತ್ತೆ ಮೇಕಪ್ ಮಾಡುವಾಗ ಅಮ್ಮ ಮೇಕಪ್ ಮಾಡ್ಕೊಂಡು ಹೋಗುವಾಗ ತೊಡೆ ಮೇಲೆ ಕೂಡಿಸಿಟ್ಕೊಂಡು, ಇವತ್ತು ಕಾರಲ್ಲಿ ಬರ್ತಾ ಬರ್ತಾ ಅಮ್ಮ ಹೂ ಮುಡ್ಕೊಳ್ತಾ ಇದ್ರು, ನನ್ನ ಕೈಗೆ ಕ್ಲಿಪ್ಸ್ ಕೊಟ್ಟರು ಹಿಡ್ಕೊಳ್ಳಿಕ್ಕೆ. ನನ್ಗಾಗ ಐ ಫೆಲ್ಟ್ ಲೈಕ್ ದಟ್ ಸೇಮ್ ಲಿಟಲ್ 4-5 year old ಗರ್ಲ್ ಹೀಗೆ ಇಟ್ಕೊಂಡು ನಿಂತಿರ್ತಾ ಇದ್ದೆ ಅಮ್ಮನ ಹತ್ರ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳುವಾಗ. ಸೊ ನಥಿಂಗ್ ಹ್ಯಾಸ್ ಚೇಂಜ್ಡ್. ಬಟ್ ಆ ಶೂಟಿಂಗ್ ಕ್ಷಣ ಇತ್ತಲ್ಲ, ಅಂದ್ರೆ ಕ್ಯಾಮ್ರಾ, ಲೈಟ್ಸ್, ಆಕ್ಷನ್, ಅಲ್ಲೇನೋ ನಡೀತಾ ಇದೆ ಡ್ರಾಮಾ, ನಾನು ನೋಡ್ತಾ ಇದ್ದೀನಿ, ಏನೋ ಅರ್ಥ ಆಗದೆ ಇದ್ರು ಸಮಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್. ಇಲ್ಲ, ನಾನು ತುಂಬಾ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅರ್ಥ ಆಗದೆ ಇದ್ರು ಅಂತ ನಾನು ಒಂದ್ ಕಡೆ ಕೂತವಳೆ ಅಲ್ಲ. ನನ್ಗೆ ಆವಾಗ್ಲಿಂದಾನು ಸಿನಿಮಾಟೋಗ್ರಫಿ ಬಗ್ಗೆ ಒಲವು, ಅವ್ರು ಹೇಗೆ ಯಾವ ಟೈಮಲ್ಲಿ ಆಕ್ಷನ್ ಕಟ್ ಹೇಳ್ತಾರೆ, ಅವ್ರು ಹೇಳುವಾಗ ರೋಲಿಂಗ್ ಅಂತ ಹೇಳುವಾಗ ಆಕ್ಟರ್ಸ್ ಹೇಗೆ ಪ್ರಿಪೇರ್ ಆಗ್ತಾರೆ, ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದೊಂದು ಸಿನಿಮಾದಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತೆ ಬಾಕಿ ಆಕ್ಟರ್ಗಳ ಬಾಡಿ ಲ್ಯಾಂಗ್ವೇಜ್ ಇನ್ ಕೋರಿಲೇಷನ್ ಟು ಮೈ ಮದರ್ಸ್ ಆಕ್ಷನ್ಸ್, ಅದನ್ನು ಎಲ್ಲ ಗಮನಿಸ್ತಾ ಇದ್ದೆ. ಹೌದು, ಯಾಕಂದ್ರೆ 1.5 ವರ್ಷದ ಮಗು ಆಕಾಶವಾಣಿಲಿ ಕೂತ್ಕೊಂಡು ಸೈಲೆಂಟ್ ಅಂತ ಹೇಳಿತ್ತಲ್ಲ, ಆ ಒಂದು ಅಲರ್ಟ್ನೆಸ್ ಯಾವತ್ತೂ ಇತ್ತು ಅವಳಲ್ಲಿ. ಆಮೇಲೆ ಕಲಿಬೇಕು ಅನ್ನೋ ಉತ್ಸಾಹ, ಅದು ಇನ್ನೊಂದು. ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ನು, ಅಂದರೆ ಸ್ಟಾರ್ಗಿರಿ ಬಗ್ಗೆ ಡಿಸ್ಕಷನ್ ಅಲ್ಲ, ಅಲ್ಲಿ ಏನು ಇವತ್ತು ಕೆಲಸ ಮಾಡಿದ್ವಿ ಅದ್ರ ಬಗ್ಗೆ ಡಿಸ್ಕಷನ್. ದೊಡ್ಡವರು ಅವ್ರು ಏನೋ ಕೆಲಸ ಮಾಡ್ತಿದ್ರೆ ಮಕ್ಳು ಬಂದು ಏನಾದ್ರು ಕೇಳಿದ್ರೆ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ, ಹಿಂಗ್ ಸಂಬಂಧ ಇಲ್ಲ, ಓದ್ಕೋ ಹೋಗು, ಇದೆಲ್ಲ ನಡೆದು ಬಿಡುತ್ತೆ ಮನೇಲಿ. ಒಂದಿನಾನು ನಮ್ಮ ಮನೇಲಿ ನಡೆದಿಲ್ಲ. ಅಮ್ಮನಿಂದ ಮಾತ್ರ ಅಲ್ಲ, ಯಾರಿಂದಾನು ನಡೆದಿಲ್ಲ. ಅದನ್ನೇ ನನಗೆ ಏನೇ ಇದ್ರು ಎಕ್ಸ್ಪ್ಲೇನ್ ಮಾಡಿ, ಅಥವಾ ಒಂಚೂರು ಆವಾಗ ಸಮಯದ ಅಭಾವ ಇದ್ರೆ ನಾನು ಮತ್ತೆ ಹೇಳ್ತೀನಿ ಅಂತ ಹೇಳಿ ದೇ ವುಡ್ ಮೇಕ್ ಇಟ್ ಅ ಪಾಯಿಂಟ್ ಟು ಎಕ್ಸ್ಪ್ಲೇನ್ ಲೇಟರ್. ಬರೀ ಎಕ್ಸ್ಪ್ಲೇನ್ ಮಾಡೋದು ಆ ಸಿಚುವೇಶನ್ಗೆ ಮಾತ್ರ ಅಲ್ಲ, ಅದನ್ನ ಪುರಾಣಕ್ಕೆ ರಿಲೇಟ್ ಮಾಡಿ ಹೇಳೋದು, ಅದನ್ನ ಚರಿತ್ರೆಗೆ ರಿಲೇಟ್ ಮಾಡಿ ಹೇಳೋದು, ಅದನ್ನ ಇನ್ನೊಬ್ಬ ಯಶಸ್ವಿ ಜೀವನದ ಬಗ್ಗೆ ರಿಲೇಟ್ ಮಾಡಿ ಹೇಳೋದು, ಯಾವುದೋ ದಾರ್ಶನಿಕರ ಸಾಹಿತ್ಯದ ಬಗ್ಗೆ ರಿಲೇಟ್ ಮಾಡಿ ಹೇಳೋದು, ಇಂಥದ್ದೆಲ್ಲ ಮಾಡಿ ಹೇಳಿರೋದ್ರಿಂದ ಆಗಲೇ ನಮ್ಮ ತಲೆಯಲ್ಲಿ ಅದೊಂಥರ ಶಿಲೆ ಕೆತ್ತಿದ ಹಾಗೆ, ಇದು ನಾನು ಬೆಳೆದಿರೋದು ಹೀಗೇನೆ. ಅದರಿಂದ ಅದೇ ತರಹದಲ್ಲಿ ಪ್ರಥಮ ಕೂಡ ಬೆಳೆದಿರೋದು. ಅವಳಿಗೂ ಅಬ್ಸರ್ವೇಷನ್ ಜಾಸ್ತಿ. ಈಗ ನಾನು ಹೇಳಿದಂಥ ಇಷ್ಟು ಪಾಯಿಂಟ್ಗಳನ್ನು ಒಳಗೊಂಡು ಅವಳು ಬೆಳ್ಕೊಂಡು ಬಂದ್ಲು. ಅದರಿಂದ ಆ ಲೈಫಿನ ಮಜಾನೇ ಬೇರೆ. ಸೊ ಈ ಕೂಸು ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ಒಂದು ಕಲ್ಚರ್ಗೆ ಒಳಪಟ್ಟಿದೆ. ಖಂಡಿತವಾಗಿ. ನಾನು ಇನ್ನೊಂದು ಫನ್ ಫ್ಯಾಕ್ಟ್ ಹೇಳ್ತೀನಿ. ಬ್ರಹ್ಮಾಂಡದ ದರ್ಶನ. ಹೌದು, ಒಂದ್ ಫನ್ ಫ್ಯಾಕ್ಟ್ ಹೇಳ್ತೀನಿ. ನನ್ಗೆ ಅಮ್ಮನ ಶೂಟಿಂಗ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಅದಕ್ಕಿಂತ ಹೆಚ್ಚಾಗಿ ಅಮ್ಮನ ಡಬ್ಬಿಂಗ್ಗಳು ಎಂಜಾಯ್ ಮಾಡ್ತಾ ಇದ್ದೆ. ಒಂದು, ಅಮ್ಮನ ಧ್ವನಿಯ ಏರಿಳಿತ, ಎಲ್ಲಿ ಪಾಸ್ ಕೊಡ್ತಾರೆ, ಒಂದು ನುಂಗೋದ್ರಿಂದ ಹಿಡಿದು ಒಂದು ಕೆಮ್ಮೋದ್ರಿಂದ ಹಿಡಿದು ಹೇಗೆ ಮಾಡ್ಬೇಕು ಅನ್ನೋದ್ರ ಅಬ್ಸರ್ವೇಷನ್. ಅಫ್ಕೋರ್ಸ್ ದಟ್ ಹ್ಯಾಸ್ ಹೆಲ್ಪ್ ಮೀ ಸೋ ಬ್ಯೂಟಿಫುಲಿ ಇನ್ ಮೈ ಕರಿಯರ್. ಆಗ ನೋಡಿ ಕಲ್ತಿದ್ದು. ಇನ್ನೊಂದೇನಂದ್ರೆ, ಕೆಲವು ಕಲಾವಿದ್ರು
ಅಲ್ಲಿ ಆನ್ ಶಾಟ್ ಏನೋ ಒಂದು ಹೇಳಿರ್ತಾರೆ, ಆದ್ರೆ ಇಲ್ಲಿ ಡಬ್ಬಿಂಗ್ ಅಲ್ಲಿ ಒಂದ್ ಚೂರು ವ್ಯತ್ಯಾಸ ಕೊಟ್ಟು ಹೇಳ್ಬಿಟ್ಟಿರ್ತಾರೆ. ಹಾ. ನನಗೆ ಅದನ್ನ ಕಂಡು ಹುಡ್ಕೋದು ತುಂಬಾ ಒಂಥರ ಗೇಮ್ ನನಗೆ. ಹಾ, okay, ಅಮ್ಮ okay, ಅವರು ಅಲ್ಲಿ ಹಾಗೆ ಹೇಳಿದ್ರು, ಲಿಪ್ಸಿಂಕ್ ಅಲ್ಲಿ ಹೀಗ್ ಬಂದಿದೆ ನೋಡಿ ಅಂತ ಹೇಳ್ತಾ ಇದ್ರೆ ಅಮ್ಮ ವಾಸ್ ಯೂಸ್ ಟು ಬಿ ಅಸ್ಟಾನಿಶ್ಡ್, ಲೈಕ್ 8-9 ವರ್ಷದ observer ಈಕೆ. ಸಿಕ್ಕಾಪಟ್ಟೆ ತುಂಬಾ. ಸಿಕ್ಕಾಪಟ್ಟೆ. ಸೊ ಕಾನ್ಸಂಟ್ರೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಮೇಡಮ್. ಅಯ್ಯೋ ತುಂಬಾ ತುಂಬಾ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್. ಅದು ಸುಮ್ಮನೆ ಒಂದು ಫನ್ನಿ ಇನ್ಸಿಡೆಂಟ್ ಅಂತ ಹೇಳ್ತೀನಿ, ಇಫ್ ಯು ಅಲೌ ಮೀ ಟು ಟೆಲ್. ಡಬ್ಬಿಂಗ್ದು ಒಂದು ಡಬ್ಬಿಂಗ್ ಮಾಡಬೇಕಾದ್ರೆ ಬೇರೆ ಯಾರೋ ಒಬ್ಬ ಕಲಾವಿದೆ ಡಬ್ ಮಾಡ್ತಾ ಇದ್ರು. ಅವರು ಒಂದು ಥೂ ಅಂತ ಯಾರಿಗೋ ಉಗಿಬೇಕಾಗಿತ್ತು. ಅಂದರೆ ಅಲ್ಲಿ ಡೈಲಾಗ್ ಹೇಳಿದ್ದಾರೆ, ಬಟ್ ಆ ಸೌಂಡಲ್ಲಿ ಸೌಂಡ್ ಎಂಜಿನಿಯರ್ ಆಗಲಿ ಡೈರೆಕ್ಟರ್ ಆಗಲಿ ಅವ್ರಿಗೆ ತೃಪ್ತಿ ಸಿಗ್ತಾ ಇಲ್ಲ. ಈ ಥೂ ಅಂತ ಹೇಳಿರೋದು ತೃಪ್ತಿ ಸಿಗ್ತಾ ಇಲ್ಲ ಅವರಿಗೆ. ಅದು ಇನ್ನೂ ಸ್ವಲ್ಪ ಫೋರ್ಸ್ ಬೇಕಮ್ಮ ಅಂತಿದ್ದಾರೆ. ಈ ಥೂ 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 ಇಷ್ಟು ಹೇಳಿದ್ರು ಅವ್ರಿಗೆ ಸಿಗ್ತಾ ಇರಲಿಲ್ಲ ಅದು. ಅದಕ್ಕೆ ಇನ್ನೊಬ್ಬ ಸೀನಿಯರ್ ಡಬ್ಬಿಂಗ್ ಆರ್ಟಿಸ್ಟ್ ಇದ್ರು ಅಲ್ಲಿ. ಅವ್ರು ಹೇಳಿದ್ರು, ನೋಡಮ್ಮ ನೀನು ಬರೀ ಥೂ ಅಂದ್ರೆ ಸಾಕಾಗಲ್ಲ, ಥೂ ಅಂತ ಲಿಪ್ ಮಧ್ಯದಲ್ಲಿ ನಾಲ್ಗೆ ಇಟ್ಕೊಂಡು ಥೂ ಅನ್ನೋ, ಅವಾಗ ಚೆನ್ನಾಗಿ ದೊಡ್ಡ ವಾಯ್ಸು ಬರುತ್ತೆ, ಒಳ್ಳೆ ಥೂ ಅಂತ ಉಗ್ದಂಗಾಗುತ್ತೆ ಅಂತ ಅವ್ರು ಹಾಗೆ ಡಬ್ಬಿಂಗ್ ಮಾಡಿದ್ರು. ಚೆನ್ನಾಗ್ ಬಂತು ಅದು. ಮನೆಗ್ ಬಂದ್ಮೇಲೆ ಇಬ್ರು ಹೀಗ್ ಮಲ್ಕೊಂಡಿದೀವಿ ಹಾಸಿಗೆ ಮೇಲೆ. ಇವಳು, ಅಮ್ಮ ಅವ್ರು ಹೇಗಮ್ಮ ಡಬ್ಬಿಂಗ್ ಮಾಡಿದ್ದು ಥೂದು ಅಂತ. ನಾ ಹೇಳ್ದೆ, ನೀನ್ ಹೇಳು ಹೇಗ್ ಮಾಡಿದ್ದಾರೆ ಅಂತ. ಮಲ್ಕೊಂಡು ಅವಳು ಅಷ್ಟು ಎಂಜಲೆಲ್ಲ ಬಂದು ನನ್ ಮುಖ 5 years ಏನೋ ನಂಗೆ ಕುತೂಹಲ ಇತ್ತಲ್ಲ, ಹೆಂಗ್ ಮಾಡಿದ್ರು ಅದು. ಒಂದು ಎಷ್ಟು ನಕ್ಕಿದೀವಿ ಅವತ್ತಿನ ದಿವಸ ಮಧ್ಯರಾತ್ರಿಯಲ್ಲೂ ಅಂತಂದ್ರೆ. ಅಂದ್ರೆ ಇವತ್ತಿಗೂ ಡಬ್ಬಿಂಗು ಬೈಯೋದು ಅಂತಂದಾಗ, ಅಂದ್ರೆ ಆ ಥರದ ಕ್ಯಾರೆಕ್ಟ್ರು ಏನಾದ್ರು ಇದ್ರೆ, ಅಮ್ಮ ಯಾವ ತರ ಡಬ್ಬಿಂಗ್ ಮಾಡಿ ಬಂದಿ, ಥೂ ಅಂದ್ಯಾ ಅಂತ ಕೇಳ್ತಿರ್ತಾರೆ. ಅದೊಂದು ದೊಡ್ಡ ಕಲೆ. ಬಿಕಾಸ್ ನಾನು ತುಂಬಾ ದೊಡ್ಡ ಕಲಾವಿದರೆ ಡಬ್ಬಿಂಗ್ ಅಲ್ಲಿ ಒದ್ದಾಡೋದು ನೋಡಿದೀನಿ. ಅಂದ್ರೆ ಅವರ ಸಂಭಾಷಣೆಗೆ ಅವರ ಲಿಪ್ ಮೂಮೆಂಟ್ ಕೂರ್ಸೋಕೆ ಕಷ್ಟಪಟ್ಟಿರೋದನ್ನ ನಾನು ನೋಡಿದೀನಿ. ಆದ್ರೆ ನಿಮ್ಮಮ್ಮ ಎಕ್ಸ್ಪರ್ಟ್ ಅಲ್ಲ. ಅಮ್ಮ ಎಕ್ಸ್ಪರ್ಟ್ ಅಂತಿರಲ್ಲ. ಈ ಸಂದರ್ಭದಲ್ಲಿ ನನಗೆ ಸ್ಫೂರ್ತಿಯಾದಂತಹ ಇಬ್ರು ಕಲಾವಿದರ ಹೆಸರನ್ನ ನಾನು ಇಲ್ಲಿ ಹೇಳಲೇಬೇಕು. ಕನ್ನಡ ಚಿತ್ರರಂಗದಲ್ಲಿ ಸರ್ವಮಂಗಳ ಅಂತ ಒಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಇರ್ತಾ ಇದ್ರು, ನಮ್ಮ ಡಿಂಗ್ರಿ ನಾಗರಾಜ್ ಅವರ ಮಡದಿ. ಆಯ್ತಾ, ಆಕೆ ಡಬ್ಬಿಂಗ್ ಮಾಡೋದನ್ನ ನೀವು ನೋಡ್ತಾ ಇದ್ರೆ ಒಂದು ಸಂಗೀತ ಕಚೇರಿಲಿ ಕೂತ್ಕೊಂಡು ಒಂದು ಫುಲ್ ಲೆಂತ್ ಸಂಗೀತ ಕಚೇರಿನ ಅನುಭವಿಸಿದ ಹಾಗೆ ಇರ್ತಾ ಇತ್ತು. 3 ಪಾತ್ರಗಳಿಗೆ ಅವರು ಡಬ್ಬಿಂಗ್ ಮಾಡ್ತಾ ಇದ್ರು. ಹೀರೋಯಿನ್ಗೆ ಮಾಡೋವಾಗ ಅದರ ಲಾಲಿತ್ಯನೇ ಬೇರೆ, ಸ್ವಲ್ಪ ಬೇರೆ ಪಾತ್ರಕ್ಕೆ ಮಾಡೋವಾಗ ಅದರ ಲಾಲಿತ್ಯನೇ ಬೇರೆ, ಇನ್ನೊಂದು ಪಾತ್ರ ಯಾವುದೋ ರಫ್ ಪಾತ್ರ ಮಾಡೋವಾಗ ಅದೇ ಬೇರೆ. ಆಮೇಲೆ ಬೇರೆ ಬೇರೆ ಭಾಷೆಯ ಕಲಾವಿದರು ಬಂದು ಇಲ್ಲಿ ನಟಿಸ್ತಾ ಇದ್ರು. ಅವರು ತಮ್ಮದೇ ಆದ ಶೈಲಿಯಲ್ಲಿ ಹೇಗೋ ಕನ್ನಡ ಮಾತಾಡಿ ಒಟ್ನಲ್ಲಿ ಹೇಳಿ ಹೋಗ್ತಾ ಇದ್ರು. ಅಭಿನಯ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಪೂರ್ತಿ ಜೀವ ತುಂಬಿಸ್ತಾ ಇದ್ದಿದ್ದು ಸರ್ವಮಂಗಳ ಅವರು. ಅವ್ರನ್ನ ನಾನು ನೆನಪಿಸ್ಕೊಳ್ಳೇಬೇಕು. ಅವರು ಡಬ್ಬಿಂಗ್ ಮಾಡೋವಾಗ ನಾನು ಕಣ್ಣು ಬಾಯಿ ಬಿಟ್ಟು ಅದನ್ನು ನೋಡ್ತಾ ಕೂತ್ಕೋತಿದ್ದೆ. ಅವರಿಂದ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಇದನ್ನ ನೆಕ್ಸ್ಟ್ ಪ್ರಥಮನಿಗೆ ರಿಲೇಟ್ ಮಾಡಿ ಇನ್ನೊಂದು ಹೇಳ್ತೀನಿ. ಇನ್ನೊಬ್ರು ಕಲಾವಿದೆ ಸರಿತಾ. ನಾನೊಂದು ತೆಲುಗು ಸಿನಿಮಾ ಡಬ್ಬಿಂಗ್ ಮಾಡಕ್ಕೆ ಅಂತ ಹೋಗಿದ್ದೆ. ಅವಾಗ ಅಲ್ಲಿ ವಿಜಯಶಾಂತಿ ಅವರು ಡಬ್ಬಿಂಗ್ ಸಿನಿಮಾ ಆಕ್ಟ್ ಮಾಡಿರೋಂಥ ಒಂದು ಬಿಟ್ಟಿಗೆ ಡಬ್ಬಿಂಗ್ ಮಾಡೋದಕ್ಕೆ, ಯಾಕಂದ್ರೆ ವಿಜಯಶಾಂತಿ ಅವರಿಗೆ ಸರಿತಾ ಅವರೇ ಧ್ವನಿ ಕೊಡ್ತಾ ಇದ್ರು. ಅವರು ಡಬ್ಬಿಂಗ್ ಮಾಡ್ತಾ ಇದ್ರು. ಅವ್ರ ಶೈಲಿ ಹೇಗೆ ಅಂತಂದ್ರೆ, ಆ ವಿಜಯಶಾಂತಿ ಅವರು ಅಷ್ಟೇ ಅದ್ಭುತವಾಗಿ ಅಭಿನಯಿಸ್ತಾ ಇದ್ರು. ಅವ್ರ ಧ್ವನಿ ಏನೋ ಸ್ವಲ್ಪ ಗಡಸು ಅನ್ನೋ ಕಾರಣಕ್ಕೆ ಇವರನ್ನ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ತಗೋತಾ ಇದ್ರು, ವಾಯ್ಸ್ ಆರ್ಟಿಸ್ಟ್ ಆಗಿ. ಇವರು ಒಂದ್ಸರ್ತಿ ಆ ಪೇಜ್ ಫುಲ್ ಓದ್ಕೊಂಡ್ಬಿಡೋದು, ಅವರು ಆಕ್ಟ್ ಮಾಡಿರೋದನ್ನ ಇನ್ನೊಂದ್ಸಲ ನೋಡ್ಕೊಂಡ್ಬಿಡೋದು, ಅಲ್ಲಲ್ಲಿ ಎಷ್ಟು ಪಂಕ್ಚುಯೇಷನ್ಸ್ ಬೇಕು ಅನ್ನೋದನ್ನ ಡಾಟ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಳೋರು. ಓಕೆ, ಆಮೇಲೆ ಸ್ಕ್ರೀನ್ ನೋಡ್ತಾ ಇರ್ಲಿಲ್ಲ, ಸ್ಕ್ರೀನ್ ಓಡ್ತಾ ಇತ್ತು. ಇವ್ರು ಇಲ್ಲಿ ನೋಡ್ಕೊಂಡು ಅದ್ಭುತವಾದ ಮಾಡ್ಯುಲೇಷನ್ನು, ನಗು, ಅಳು ಎಲ್ಲ ಸೇರಿಸಿ ಅವ್ರು ಕೆಲವೆಲ್ಲ ಪೊಲಿಟಿಕಲ್ ರೋಲ್ಸ್ ಎಲ್ಲ ಮಾಡಿದ್ದಾರೆ. ಫುಲ್ ಒಂದು ಪೇಜ್ ಡಬ್ಬಿಂಗ್ ಮುಗಿಸ್ಬಿಟ್ಟು ಓಕೆನಾ ಸರಿಗ ಒಂದಾ ಅಂತ ಕೇಳೋರು. ಬಿದ್ದೋಗ್ಬಿಡ್ತಿದ್ದೆ ನಾನಂತೂ. ಕೇಳಿಸ್ಕೊಂಡ್ರೆ ರೋಮಾಂಚನ, ಅದು ರೋಮಾಂಚನ. ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಸ್ಕ್ರೀನ್ ನೋಡದೆ ಒಂದ್ಸಲ ನೋಡ್ಕೊಂಡು ಡಾಟ್ ಇಟ್ಕೊಂಡು ಹೇಳ್ತಾರೆ ಅಂದ್ರೆ ಏನ್ ಕಾನ್ಸಂಟ್ರೇಷನ್ ಇರ್ಬೇಕು ನೋಡಿ. ವಾಯ್ಸ್ ಮಾಡ್ಯುಲೇಷನ್ ಮೇಲೆ ಹಿಡಿತ ಏನಿರ್ಬೇಕು, ಭಾಷೆ ಮೇಲೆ ಹಿಡಿತ ಏನಿರ್ಬೇಕು, ಆ ವಿಜುವಲ್ ಮೀಡಿಯಾದ ಒಂದು ಇಂಪ್ರಿಂಟ್ ಆಗುವಂಥದ್ದು, ಮನಸ್ಸಿನ ಮೇಲೆ ಒಂದು ಇದಾಗುವಂಥದ್ದು, ಎಷ್ಟು ಚೆನ್ನಾಗಿ ಅದನ್ನ ತಗೊಂಡಿದ್ದಾರೆ, ಗ್ರಾಸ್ಪ್ ಮಾಡಿದ್ದಾರೆ ಅಂತ. ಇದು ನನಗೆ ತುಂಬಾ ಸ್ಫೂರ್ತಿ. ಇತ್ತೀಚೆಗೆ ಪ್ರಥಮನು ಥರದ್ದು ಕೆಲವು ಡಬ್ಬಿಂಗ್ಗಳು ಮಾಡಿದ್ದಾಳೆ, ವಾಯ್ಸ್ ಓವರ್ ಇದು ಮಾಡಿದ್ದಾಳೆ. ಶಂಕರ, ಆದಿ ಶಂಕರನ. ಸೊ ಅಲಾಂಗ್ ವಿತ್ ಮೈ ಡಾನ್ಸಿಂಗ್ ಕರಿಯರ್, ಮೈ ಆ್ಯಕ್ಟಿಂಗ್ ಕರಿಯರ್, ಐ ಆಮ್ ಆಲ್ಸೋ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಎಸ್.
ಕರೆಕ್ಟ್. ಆಯ್ತಾ. ನಾನು ಸುಮಾರು ಆ್ಯಡ್ಗಳಿಗೆ ಅಮ್ಮನ ಅಚ್ಚು ಪ್ರಥಮ ಮುಗೀತಲ್ಲ, ಅಲ್ಲಿರೋದೆಲ್ಲ ಇಲ್ಲಿ ಬಂದೇ ಬರುತ್ತೆ. ಬರೀ ಅಚ್ಚು ಅಲ್ಲ, ಅಚ್ಚು ಮೆಚ್ಚು. ಸೊ ಬೆಲ್ಲದಚ್ಚು. ಸುಮಾರಷ್ಟು ಆ್ಯಡ್ಗಳಿಗೆ ಇನ್ಕ್ಲೂಡಿಂಗ್ ಮಲಯಾಳಂ ಆ್ಯಡ್ಗಳು ನಾನು ವಾಯ್ಸ್ ಕೊಟ್ಟಿದ್ದೀನಿ. ಕರೀನಾ ಕಪೂರ್ ಇರ್ಬೋದು ಅಥವಾ ಕಟ್ರೀನಾ ಕೈಫ್ ಇರ್ಬೋದು, ತಮನ್ನಾ ಅವರದ್ದು ಇರ್ಬೋದು. ಹೌದು.